Hello my dear friends and my dear students, welcome to our YouTube channel Civil with Sudhir. ಸೊ ಇವತ್ತಿನ ಈ ಒಂದು ಕ್ಲಾಸಲ್ಲಿ ನಾವು ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಗೇಟ್ ESC KPSC ಮತ್ತು SSC JL ಏನು ಕ್ವಶನ್ ಕೇಳಿದ್ರು ಆ ಕ್ವಶನ್ ಮೇಲೆ ಬಂದಿರೋ ಟಾಪಿಕ್ ಟ್ರೀಟ್ಮೆಂಟ್ ಆಫ್ ವಾಟರ್. ವೆರಿ ಇಂಪಾರ್ಟೆಂಟ್, ಯಾಕೆಂದರೆ ಟ್ರೀಟ್ಮೆಂಟ್ ಮೇಲೆ ತುಂಬ ಕ್ವಶನ್ಸ್ ಕೇಳ್ತಾರೆ. ಇಫ್ ದೇ ಆರ್ ಆಸ್ಕಿಂಗ್ ಫ್ರಮ್ ದ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಅಂತಂದರೆ ಇದರಿಂದ ಮಿನಿಮಮ್ ಒಂದು 7 ರಿಂದ 8 ಕ್ವಶನ್ ಅಂತೂ ಆರಾಮಾಗಿ ಈ ಒಂದೇ ಟಾಪಿಕ್ ಮೇಲೆ ಬರೋ ಚಾನ್ಸಸ್ 100% ಇರುತ್ತೆ. ರೈಟ್. ಸೊ ಅದಕ್ಕೆ ಇವತ್ತಿನ ಈ ಕ್ಲಾಸು ತುಂಬ ಇಂಪಾರ್ಟೆಂಟ್ ಇದೆ. ಕ್ಲಾಸಸ್ನ ನೋಡಿ, ಪ್ರಾಬ್ಲಮ್ಸು ಇನ್ವಾಲ್ವ್ ಆಗಿದೆ, ಸ್ವಲ್ಪ ಥಿಯರಿನೂ ಇದೆ, ಎರಡೂ ಇರುತ್ತೆ. ರೈಟ್. ಪ್ರೀವಿಯಸ್ ಕ್ಲಾಸಸ್ ಇನ್ನೂ ಯಾರು ನೋಡಿಲ್ಲ, ಮೇಲ್ಗಡೆ ಐ ಬಟನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಹೋಗಿ ನೋಡ್ಬೋದು. ರೈಟ್. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಟೆಂಪ್ರರಿ ಹಾರ್ಡ್ನೆಸ್ ಇನ್ ವಾಟರ್ ಈಸ್ ಕಾಸ್ಡ್ ಬೈ ದ ಪ್ರೆಸೆನ್ಸ್ ಆಫ್. ಸೊ ಫಸ್ಟ್ ಕ್ವಶನ್ ಏನು ಹೇಳ್ತಾ ಇದೆ, ಒಂದು ನಿಮಿಷ. ಎಸ್. ಸೊ ಫಸ್ಟ್ ಕ್ವಶನ್ ಏನು ಕೇಳ್ತಾ ಇದ್ದಾರೆ ಅಂತಂದರೆ ಟೆಂಪ್ರರಿ ಹಾರ್ಡ್ನೆಸ್ ಅಂದರೆ ಏನು. ಸೊ ಟೆಂಪ್ರರಿ ಹಾರ್ಡ್ನೆಸ್ ಇನ್ ವಾಟರ್ ಇಸ್ ಕಾಸ್ಡ್ ಬೈ ದ ಪ್ರೆಸೆನ್ಸ್ ಆಫ್ ವಾಟ್? ಇಟ್ ಈಸ್ ಅ ಪ್ರೆಸೆನ್ಸ್ ಆಫ್ ಬಯೋಕಾರ್ಬೊನೇಟ್ ಆಫ್ ಕ್ಯಾಲ್ಸಿಯಂ ಆ್ಯಂಡ್ ಮ್ಯಾಗ್ನೀಷಿಯಂ. ಸಿಂಪಲ್ ಆಗಿ ಇಲ್ಲಿ ಬರೀತೀವಿ ನೋಡಿ, ಟೆಂಪ್ರರಿ ಹಾರ್ಡ್ನೆಸ್. ಸೊ ಯಾವ್ಯಾವುದರಿಂದ ಬರುತ್ತೆ ಅಂತಂದರೆ ಕಾರ್ಬೊನೇಟ್ ಹಾರ್ಡ್ನೆಸ್ಸು ಅಂತ ಅಂತೀವಿ ಇದಕ್ಕೆ, ಕಾರ್ಬೊನೇಟ್ ಹಾರ್ಡ್ನೆಸ್. ಸೊ ಕಾಸ್ ಬೈ what? The presence of what? Carbonate and bicarbonate of calcium and magnesium. Carbonate caused by carbonate and bicarbonate of calcium and magnesium. ಗೊತ್ತಾಯ್ತಾ? ಇದು ಟೆಂಪ್ರರಿ ಹಾರ್ಡ್ನೆಸ್. ಈಗ ಪರ್ಮನೆಂಟ್ ಹಾರ್ಡ್ನೆಸ್ ಇನ್ನೊಂದು ಬರುತ್ತೆ. ರೈಟ್. ಇದು ಪರ್ಮನೆಂಟ್ ಹಾರ್ಡ್ನೆಸ್. ಸೊ ಪರ್ಮನೆಂಟ್ ಹಾರ್ಡ್ನೆಸ್ ಅಲ್ಲಿ ಏನೇನಿರುತ್ತೆ ಅಂತಂದರೆ, ಯಾವಾಗ ಏನಂತೇಳಿ, ಪರ್ಮನೆಂಟ್ ಹಾರ್ಡ್ನೆಸ್ ಡ್ಯೂ ಟು ಸಲ್ಫೇಟ್ ಕಂಟೆಂಟ್ ಇದ್ದಾಗ, ಅದು ಆದಮೇಲೆ ಕ್ಲೋರೈಡ್ ಇದ್ದಾಗ ಆಯಿತಾ, ಆಮೇಲೆ ನೈಟ್ರೇಟು, ಈ ಮೂರು ಕಂಟೆಂಟ್ ಇದ್ದಾಗ, ರೈಟ್, ಈ ಮೂರು ಕಂಟೆಂಟ್ ಇದ್ದಾಗ ಆಫ್ ವಾಟ್? Calcium and magnesium causes what? Causes permanent hardness. Okay. Due to sulfate, chlorate and nitrates of calcium and magnesium causes permanent hardness. Simple ಆಗಿದೆ. ಸೊ ಇದಕ್ಕೆ ನಾನ್ ಕಾರ್ಬೊನೇಟ್ ಹಾರ್ಡ್ನೆಸ್ ಅಂತ ಅನ್ಬೋದು. ನಾನ್ ಕಾರ್ಬೊನೇಟ್ ಹಾರ್ಡ್ನೆಸ್. ಇವೆರಡು ಇಂಪಾರ್ಟೆಂಟ್ ಡೆಫಿನೇಷನ್ ಗೊತ್ತಾಯ್ತಾ? ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಹಾರ್ಡ್ನೆಸ್ ಅಂದ್ರೆ ಏನು? ತುಂಬಾ ಜನಕ್ಕೆ ಹಾರ್ಡ್ನೆಸ್ ಬಗ್ಗೆನೇ ಕನ್ಫ್ಯೂಷನ್ ಇರುತ್ತೆ. ರೈಟ್. ಸೊ ವಾಟ್ ಈಸ್ ಹಾರ್ಡ್ನೆಸ್? ಹಾರ್ಡ್ನೆಸ್ ಇಸ್ ನಥಿಂಗ್ ಬಟ್ is a concentration of multivalent metallic cations in the solution. Okay. ಹಾರ್ಡ್ನೆಸ್ ಈಸ್ ನಥಿಂಗ್ ಬಟ್, ನೋಡಿ, ಎಲ್ಲ ಬರೆಯೋಕ್ಕಾಗೋದಿಲ್ಲ. ಒಂದೊಂದು ವರ್ಡ್ ನಾನು ಏನು ಹೇಳ್ತೀನಿ, ನನ್ನ ಒಂದು ವಾಯ್ಸ್ ಕಡೆ ನಿಮ್ಮ ಕಿವಿ ತುಂಬ ಚೆನ್ನಾಗಿ ಕೇಳಿಸ್ಕೋಬೇಕು. ಯಾಕಂದರೆ ನನ್ನ ವಾಯ್ಸ್ ಇಂಪಾರ್ಟೆಂಟ್ ಇದೆ, ಇಲ್ಲಿ ಬರೆಯೋದು ತುಂಬ ಕಮ್ಮಿ ಆಗ್ಬೋದು, ಫಾಸ್ಟಾಗಿ ನಾವು ಮಾತಾಡ್ಬೋದು. ಅದಕ್ಕೆ ತಾನೇ ನೀವು ಕ್ಲಾಸಸ್ ಅಟೆಂಡ್ ಆಗ್ತಾ ಇರೋದು. ಸೊ ಹಾರ್ಡ್ನೆಸ್ ಇಸ್ ಡಿಫೈನ್ಡ್ ಆಸ್ ಅ ಕಾನ್ಸಂಟ್ರೇಷನ್ ಆಫ್ ಮಲ್ಟಿವ್ಯಾಲೆಂಟ್ ಮೆಟಾಲಿಕ್ ಕ್ಯಾಟಯಾನ್ಸ್ ಇನ್ ಸೊಲ್ಯೂಷನ್. ಓಕೆ. ಸೊ ಕ್ಯಾಟಯಾನ್ಸ್ ಅಂತಂದರೆ ಕ್ಯಾಲ್ಸಿಯಂ, ನ್ಯಾಚುರಲ್ ಆಗಿ ಯಾವ್ದು ಇರುತ್ತೆ? ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಇರುತ್ತೆ, ಯಾವತ್ತು ನಿಮಗೆ ಗೊತ್ತಿದೆ. ಓಕೆ. ಈಗ ಕಾರ್ಬೊನೇಟ್ ಹಾರ್ಡ್ನೆಸ್, ಇಲ್ಲೊಂದು ಫಾರ್ಮುಲಾ ಬರುತ್ತೆ. ಕಾರ್ಬೊನೇಟ್ ಹಾರ್ಡ್ನೆಸ್ ಅಂದರೆ ಇದ್ರದ್ದು ಏನು ಬರುತ್ತೆ ಅಂತಂದರೆ, ಇಟ್ ಈಸ್ ಈಕ್ವಲ್ ಟು ಟೋಟಲ್ ಹಾರ್ಡ್ನೆಸ್. ನಿನ್ನೆ ಆಲ್ರೆಡಿ ಕ್ಲಾಸಲ್ಲಿ ಹೇಳಿದ್ದೀನಿ, ಟೋಟಲ್ ಹಾರ್ಡ್ನೆಸ್ ಆರ್ ಅಲ್ಕ್ಯಾನಿಟಿ ಇದು ಒಂದು ಫಾರ್ಮುಲಾ ಬರುತ್ತೆ. ವಿಚ್ ಎವರ್ ಈಸ್ ಲೆಸ್. ಓಕೆ. ವಿಚ್ ಎವರ್ ಈಸ್ ಲೆಸ್ ಯು ಹ್ಯಾವ್ ಟು ಕನ್ಸಿಡರ್ ದೋಸ್ ವ್ಯಾಲ್ಯೂಸ್. ನೆಕ್ಸ್ಟು ನಾನ್ ಕಾರ್ಬೋನೇಟ್ ಹಾರ್ಡ್ನೆಸ್. ನೋಡಿ, ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇದೆಲ್ಲ ಇಂಪಾರ್ಟೆಂಟ್ ಇದೆ ನಿಮಗೆ. ರೈಟ್. ನಾನ್ ಕಾರ್ಬೋನೇಟ್ ಹಾರ್ಡ್ನೆಸ್ ಆರ್ ಪರ್ಮನೆಂಟ್ ಹಾರ್ಡ್ನೆಸ್ ಇದು ಟೆಂಪ್ರರಿ ಹಾರ್ಡ್ನೆಸ್, pH. ಓಕೆ. ಸೊ ಇದ್ರ ಫಾರ್ಮುಲಾ ಏನಾಗುತ್ತೆ? ಟೋಟಲ್ ಹಾರ್ಡ್ನೆಸ್ ಮೈನಸ್ ಆಫ್ ಕಾರ್ಬೋನೇಟ್ ಹಾರ್ಡ್ನೆಸ್. ಇದ್ರ ಮೇಲೆ ಆಲ್ರೆಡಿ ನಿನ್ನೆ ಪ್ರಾಬ್ಲಮ್ಮು ನಾವು ಮಾಡಿದ್ದೀವಿ, ಗೊತ್ತಾಯ್ತಾ? ಸೊ ಪರ್ಮಿಸೆಬಲ್ ಲಿಮಿಟ್ ಏನಿದೆ? ಪರ್ಮಿಸೆಬಲ್
ಪರ್ಮಿಸೇಬಲ್ ಲಿಮಿಟ್ ಏನಿದೆ ಯಾವುದ್ರದ್ದು, ಹಾರ್ಡ್ನೆಸ್ದು ಎಷ್ಟಿದೆ ಹೇಳಿ, 200 ಮಿಲಿಗ್ರಾಮ್ ಪರ್ ಲೀಟರ್ ಈಸ್ ಅನ್ ಪರ್ಮಿಸಿಬಲ್ ವ್ಯಾಲ್ಯೂ. ಓಕೆ, ಸೊ ಟೆಂಪ್ರರಿ ಹಾರ್ಡ್ನೆಸ್ ಅನ್ನ ನಾವು ಟೆಂಪ್ರರಿ ಹಾರ್ಡ್ನೆಸ್ ರಿಮೂವ್ಡ್ ಬೈ, ಓಕೆ ಒಂದು ನಿಮಿಷ, ರಿಮೂವ್ಡ್ ಬೈ ವಾಟ್, ಬಾಯ್ಲಿಂಗ್ ಮಾಡಿದ್ರೆ ನಾವು ರಿಮೂವ್ ಮಾಡ್ಬೋದು, ಅಥವಾ ಇನ್ನೊಂದು ಯಾವುದು ಅಂತಂದ್ರೆ ಲೈಮ್ನ ಆ್ಯಡ್ ಮಾಡಿದ್ರೆ ಟೆಂಪ್ರರಿ ಹಾರ್ಡ್ನೆಸ್ನ ರಿಮೂವ್ ಮಾಡ್ಬೋದು. ಪರ್ಮನೆಂಟ್ ಹಾರ್ಡ್ನೆಸ್ನ ಯಾವುದರಿಂದ ರಿಮೂವ್ ಮಾಡ್ತೀವಿ, ಪರ್ಮನೆಂಟ್ ಹಾರ್ಡ್ನೆಸ್ನ ನಾವು ಏನಂತಂದ್ರೆ ಲೈಮ್ ಸೋಡಾ ಪ್ರೋಸೆಸ್ ಇಂದ ಮಾಡ್ತೀವಿ, ಲೈಮ್ ಸೋಡಾ ಪ್ರೋಸೆಸ್ ಇಂದ ಮಾಡ್ತೀವಿ. ಇನ್ನೊಂದು ಜಿಯೋಲೈಟ್ ಅಂತ ಬರುತ್ತೆ, ಜಿಯೋಲೈಟ್ ಮೆಥಡ್. ಸೊ ಹಾರ್ಡ್ನೆಸ್ನ ಝೀರೋ ಮಾಡೋದಿದ್ರೆ ಜಿಯೋಲೈಟ್ ಅಂತಂದ್ರೆ ಹಾರ್ಡ್ನೆಸ್ ಮಸ್ಟ್ ಬಿ 0. ಓಕೆ, ಇದಿಷ್ಟು ಪಾಯಿಂಟು ಎಲ್ಲ ಹೇಳಬೇಕಿತ್ತು, ನಿಮಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ವಶನ್, ದ ಪ್ಯಾಥೋಜನ್ಸ್ ಕ್ಯಾನ್ ಬಿ ಕಿಲ್ಡ್ ಬೈ. ಪ್ಯಾಥೋಜನ್ಸ್ ಅಂತಂದ್ರೆ ಯಾವುದರಿಂದ ಮಾಡ್ತೀವಿ, ಅದನ್ನ ನಾವು ಕ್ಲೋರಿನೇಷನ್ ಇಂದ ಕಿಲ್ ಮಾಡ್ತೀವಿ. ನೈಟ್ರಿಫಿಕೇಶನ್, ಆಕ್ಸಿಡೇಷನ್ ಇವೆಲ್ಲ ಬೇರೆ ಬೇರೆ ಇದೆ. ಕ್ಲೋರಿನೇಷನ್ ಅಂದ್ರೆ ಏನು, ಆಕ್ಚುಯಲ್ ಕ್ಲೋರಿನೇಷನ್ ಇಸ್ ನಥಿಂಗ್ ಬಟ್ ಪ್ಯಾಥೋಜನ್ಸ್ನ ನಾವೇನು ಮಾಡ್ತೀವಿ, ಪ್ಯಾಥೋಜನ್ಸ್ ಕ್ಯಾನ್ ಬಿ ಕಿಲ್ಡ್ ಬೈ ಕ್ಲೋರಿನೇಷನ್. ಸೊ ವಾಟರ್ ಕ್ಲೋರಿನೇಷನ್ ಇಸ್ ನಥಿಂಗ್ ಬಟ್ ಏನು ಮಾಡ್ತೀವಿ ಅಲ್ಲಿ, ವಾಟರಲ್ಲಿ ರೈಟ್, ಸಿಂಪ್ಲಿ ವಾಟರ್ ಪ್ಲಸ್ ಕ್ಲೋರಿನ್ ಆ್ಯಡ್ ಮಾಡ್ತೀವಿ ಇದರಲ್ಲಿ, ರೈಟ್, ಕ್ಲೋರಿನ್ ಆ್ಯಡ್ ಮಾಡ್ತೀವಿ ಆಯ್ತಾ. ಅದನ್ನು ಆ್ಯಡ್ ಮಾಡಿದಾಗ ನಾವೇನಂತಂದರೆ ಅದರಲ್ಲಿರೋ ಪ್ಯಾಥೋಜನ್ಸ್ನ ಕಿಲ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಸರ್ಟನ್ ಬ್ಯಾಕ್ಟೀರಿಯಾಸು ಕಿಲ್ ಆಗುತ್ತೆ ಇದರಿಂದ ಆಯಿತಾ. ಡೈರೆಕ್ಟಾಗಿ ನಾವು ಮಾಡ್ಬೋದು, ತುಂಬ ಸಿಂಪಲ್ ಮೆಥಡ್ ಇದೆ. ಓಕೆ, ಸೊ ನೈಟ್ರಿಫಿಕೇಶನ್ ಆ್ಯಂಡ್ ಆಕ್ಸಿಡೇಷನ್ ಈಸ್ ವೆರಿ ಡಿಫರೆಂಟ್. ನೆಕ್ಸ್ಟ್ ಕ್ವಶನ್, the amount of standard soap solution required to obtain the permanent lather with a water sample of a known volume with constant shaking determines the total hardness. ನೋಡಿ, ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನೀವು ಏನಂತಂದ್ರೆ ಹಾರ್ಡ್ನೆಸ್ದು 3 ಮೆಥಡ್ ಇದೆ, ಇಲ್ಲಿ ಬರಿತೀನಿ. 3 methods of hardness determination. 3 methods of hardness determination. ಅಟ್ ಲೀಸ್ಟ್ ಅದರ ಹೆಸರು ಅದನ್ನು ನೆನ್ಪಿಟ್ಕೊಳ್ಳಿ, ಎಕ್ಸ್ಪ್ಲನೇಷನ್ ಬೇಕಾದರೆ ನಾನು ಬಾಯಿಂದ ಮಾಡಿಬಿಡ್ತೀನಿ. ಫಸ್ಟ್ ಮೆಥಡು ಕ್ಲಾರ್ಕ್ಸ್ ಮೆಥಡ್. ಓಕೆ, ಸೆಕೆಂಡ್ ಮೆಥಡು ಹೆನ್ರನ್ಸ್ ಮೆಥಡ್, HENERS, ಹೆನ್ರನ್ಸ್ ಮೆಥಡ್. ಇನ್ನೊಂದು ಮೆಥಡ್ ಬರುತ್ತೆ ಥರ್ಡ್ ಒನ್, ರೈಟ್. ಥರ್ಡ್ ಒನ್ ಏನಿದೆ, ವರ್ಸೆಂಟೈನ್ ಮೆಥಡ್, VERSANATE, ವರ್ಸನೈಟ್ ಮೆಥಡ್ ಅಂತ ಬರುತ್ತೆ. ಈ 3 ಮೆಥಡಿಂದ ನಾವು ಹಾರ್ಡ್ನೆಸ್ನ ಡಿಟರ್ಮೈನ್ ಮಾಡ್ತೀವಿ. ಈಗ ಸಿಂಪಲ್ ಆಗಿ ಫಸ್ಟ್ ಒನ್ ನೋಡಿ, ಕ್ಲಾರ್ಕ್ ಮೆಥಡಲ್ಲಿ ಏನು ಮಾಡ್ತಾರೆ, ಸಿಂಪಲ್ ಆಗಿ ಕ್ಲಾರ್ಕ್ ಮೆಥಡಲ್ಲಿ ಏನು ಮಾಡ್ತಾರೆ ಅಂತಂದರೆ ಸೋಪ್ನ ಒಂದು ಸಬ್ಸ್ಟೆನ್ಸ್ ಜೊತೆ ಏನಂತಂದರೆ ಇನ್ಸಾಲ್ಯುಬಲ್ ಕಾಂಪೌಂಡ್ಸ್ ಅಂದರೆ ಮಿಕ್ಸ್ ಮಾಡಿಬಿಟ್ಟು ಅದು ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅಂತ ಚೆಕ್ ಮಾಡ್ತಾರೆ, ರೈಟ್. ಸ್ಟ್ಯಾಂಡರ್ಡ್ ಸೋಪ್ ಸೊಲ್ಯೂಷನ್ನ ಒಂದು ಪರ್ಮನೆಂಟ್ ಲೆದರ್ ಜೊತೆ ಏನಂತಂದರೆ ನಾವು ಸ್ಯಾಂಪಲ್ ಆಫ್ ವಾಲ್ಯೂಮ್ ಜೊತೆ ಕಾನ್ಸ್ಟೆಂಟ್ ಶೇಕಿಂಗ್ ಮಾಡಿದಾಗ ಏನು ಗೊತ್ತಾಗುತ್ತೆ ನೋಡಿ, ಅದೇ ಕ್ಲಾರ್ಕ್ ಮೆಥಡ್. ಇದು ತುಂಬ ಹಳೆ ಮೆಥಡು, ಇವಾಗ ಯೂಸ್ ಮಾಡ್ತಾ ಇಲ್ಲ. ಓಕೆ, ಗೊತ್ತಾಯ್ತಾ. ಈಗ ಹೆನ್ರಸ್ ಮೆಥಡಲ್ಲಿ ಏನಿರುತ್ತೆ, ಸೊ ಇದು ಟೆಂಪ್ರರಿ ಹಾರ್ಡ್ನೆಸ್ ರಿಮೂವ್ ಮಾಡೋಕ್ಕೆ. ಹೆನ್ರಸ್ ಮೆಥಡ್ ಈಸ್ ಫಾರ್ ರಿಮೂವ್ ಟೆಂಪ್ರರಿ ಹಾರ್ಡ್ನೆಸ್. ಗೊತ್ತಾಯ್ತಾ, ಇದು ಒಂದು ಫಸ್ಟ್ ಪಾಯಿಂಟು. ನೆಕ್ಸ್ಟು ಇದರಲ್ಲಿ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಏನು ಯೂಸ್ ಮಾಡ್ತಾರೆ ಅಂತಂದರೆ ಇದರಲ್ಲಿ ಸಲ್ಫರಿಕ್ ಆ್ಯಸಿಡ್. ಓಕೆ, ಸೊ ಸಲ್ಫರಿಕ್ ಆ್ಯಸಿಡ್ನ ಯೂಸ್ ಮಾಡಬೇಕು ಯೂಸಿಂಗ್ ಮಿಥೈಲ್ ಆರೆಂಜ್ ಆಸ್ ಎ ಇಂಡಿಕೇಟರ್. ಮಿಥೈಲ್ ಆರೆಂಜ್ ತುಂಬ ಇಂಪಾರ್ಟೆಂಟು, ಮಿಥೈಲ್ ಆರೆಂಜ್, ರೈಟ್. ಮಿಥೈಲ್ ಆರೆಂಜ್ ಆಸ್ ಅ ಇಂಡಿಕೇಟರ್ ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಇದೆ, ಇದು ಕೇಳ್ಬೋದು ಎಕ್ಸಾಮಲ್ಲಿ. ಓಕೆ, ಸೊ ಇದನ್ನು ಯೂಸ್ ಮಾಡಿಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಹೆನ್ರಿಸ್ ಮೆಥಡಿಂದ ಹಾರ್ಡ್ನೆಸ್ನ ಫೈಂಡ್ ಔಟ್ ಮಾಡ್ತಾರೆ. ಈಗ ಇನ್ನೊಂದು ಮೆಥಡ್ ಇದೆ, ವೆರ್ಸೆಂಟೈನ್ ಮೆಥಡು. ಇದರಲ್ಲಿ EDTA ಸೊಲ್ಯೂಷನ್ನ ಯೂಸ್ ಮಾಡ್ತಾರೆ, ಗೊತ್ತಾಯ್ತಾ.
ಸೊ EDTA ಸೊಲ್ಯೂಷನ್ನ ಯೂಸ್ ಮಾಡಿಬಿಟ್ಟು ಟೈಟ್ರೇಷನ್ ಮಾಡ್ತಾರೆ ಯಾವುದರಲ್ಲಿ ವರ್ಸೆಂಟೈನ್ ಮೆಥಡಲ್ಲಿ. ಓಕೆ, ಸೊ ಈ ಮೂರು ಮೆಥಡ್ ಇದೆ. ಸೊ ಈ ಕ್ವಶನ್ ಅಲ್ಲಿ ನಿಮ್ಗೆ ಕೇಳಿದ್ದಾರೆ ಪರ್ಮನೆಂಟ್ ಲೆದರ್ ವಿತ್ ವಾಟರ್ ಸ್ಯಾಂಪಲ್ ಆಫ್ ನೋನ್ ಮಾಲಿಕ್ಯೂಲ್ ವಿತ್ ಕಾನ್ಸ್ಟೆಂಟ್ ಶೇಕಿಂಗ್ ಡಿಟರ್ಮೈನ್ಸ್ ದ ಟೋಟಲ್ ಹಾರ್ಡ್ನೆಸ್. ಸೊ ಇದು ಬಿ ಆಗುತ್ತೆ ಆನ್ಸರ್. ಓಕೆ, ಗೊತ್ತಾಯ್ತಾ? ಈಗ ಎಕ್ಸೆಸಿವ್ ಹಾರ್ಡ್ನೆಸ್ ಇದ್ದಾಗ ಏನೇನಾಗುತ್ತೆ ಅದನ್ನು ತಿಳ್ಕೊಳ್ಳೋಣ. ಎಕ್ಸೆಸಿವ್ ಹಾರ್ಡ್ನೆಸ್ ಇದ್ದಂದರೆ ಸೋಪ್ ಕನ್ಸ್ಯೂಷನ್ ಜಾಸ್ತಿ ಆಗುತ್ತೆ, ನಿಮಗೆ ಗೊತ್ತಿದೆ. ಆಮೇಲೆ ಸ್ಕೇಲ್ ಫಾರ್ಮೇಷನ್ ಆಗುತ್ತೆ ಬಾಯ್ಲರ್ ಅಲ್ಲಿ ಮತ್ತೆ ಹಾಟ್ ವಾಟರ್ ಹೀಲಿಂಗ್ ಸಿಸ್ಟಮ್ಸ್ ಅಲ್ಲಿ. ಆಮೇಲೆ ಕೊರೋಷನ್ ಆಗುತ್ತೆ ಪೈಪ್ಸ್ ಅಲ್ಲಿ. ಇದನ್ನು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ನೆನಪಿಡಿ. ನೆಕ್ಸ್ಟ್ ಕ್ವೆಶ್ಚನ್, ಇನ್ ಸೆಡಿಮೆಂಟೇಷನ್ ಟ್ಯಾಂಕ್, ರೈಟ್? ಸೆಡಿಮೆಂಟೇಷನ್ ಟ್ಯಾಂಕ್ ಅಲ್ಲಿ ಏನಿರುತ್ತೆ, ರೈಟ್? ಈಗ ಫಾರ್ ಎಕ್ಸಾಂಪಲ್ ಇದು ಒಂದು ಟ್ಯಾಂಕ್ ಇದೆ, ರೈಟ್? ಸೆಡಿಮೆಂಟೇಷನ್ ಅಂತಂದ್ರೆ ಇಲ್ಲಿಂದ ವಾಟರ್ ಇಂಟೇಕ್, ಇಲ್ಲಿ ಒಳಗಡೆ ನೀವು ವೇಸ್ಟ್ ವಾಟರ್ ಎಂಟರ್ ಮಾಡಿದಾಗ ಇದು ಇಲ್ಲಿಂದ, ರೈಟ್, ಈ ವಾಟರ್ ಏನಿದಿರುತ್ತಲ್ಲ ಈ ಬಾಟಮ್ ಅಲ್ಲಿ ಯಾವಾಗ ಬಂದು ಸೆಟ್ಲ್ ಆಗುತ್ತೆ, ರೈಟ್? ಇದನ್ನ ಸೆಟಲ್ ಮಾಡೋಕೆ ಬಿಡ್ತಾರೆ, ರೈಟ್? ಅದನ್ನ ನಾವು ಸೆಡಿಮೆಂಟೇಷನ್ ಟ್ಯಾಂಕ್ ಯೂಸ್ ಮಾಡ್ತೀವಿ. ಯಾಕೆಂದ್ರೆ ಇಲ್ಲಿ ಡೆಪ್ತ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಕಂಪೇರ್ ಟು ಏರಿಯಾ ಎಷ್ಟೇ ಇರಲಿ, ಬಟ್ ಡೆಪ್ತ್ ಇಂಪಾರ್ಟೆಂಟ್ ಇದೆ. ಯಾಕೆಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗಿಬಿಟ್ಟು ಇದು ಇಲ್ಲಿ ಬಂದು ಏನಂತಂದ್ರೆ ಡಿಪಾಸಿಟ್ ಆಗುತ್ತೆ, ಅದಕ್ಕೆ ನಿಮ್ದು ಡೆಪ್ತ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಓಕೆ, ಅರ್ಥ ಆಯ್ತು ಅಂತ ಅನ್ಕೋತೀನಿ, ರೈಟ್? ಸೊ ಏನಿದೆ ಸೆಡಿಮೆಂಟೇಷನ್ ಪ್ರೋಸೆಸ್ ಅಂತಂದ್ರೆ ಇದು ಒಂದು ನ್ಯಾಚುರಲ್ ಪ್ರೋಸೆಸ್ ಇದೆ, ರೈಟ್? ಸಾಲಿಡ್ಸ್ ಮತ್ತೆ ಹೈಯರ್ ಡೆನ್ಸಿಟಿ ಏನಿರುತ್ತಲ್ಲ ಅದು ಏನಾಗುತ್ತೆ ಅಂತಂದ್ರೆ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಟ್ಯಾಂಕ್ ಕೆಳಗಡೆ ಸೆಟಲ್ ಆಗುತ್ತವೆ, ರೈಟ್? ಅಂಡರ್ ದ ಆಕ್ಷನ್ ಬೈ ದ ಗ್ರಾವಿಟಿಯಿಂದ ಆಟೋಮೆಟಿಕ್ ಆಗಿಬಿಟ್ಟು ಕೆಳಗಡೆ ಬಂದು ಸೆಟಲ್ ಆಗ್ತವೆ, ರೈಟ್? ಸೊ ಯಾವಾಗ ಅಂತಂದ್ರೆ ಈಗ ನೋಡಿ, ಡಿಸ್ಚಾರ್ಜ್ ಒಂದು ಗಿವನ್ ಇದೆ ಅಂತ ತಿಳ್ಕೊಳ್ಳೋಣ. ಸರ್ಫೇಸ್ ಏರಿಯಾ ಏನಾಗುತ್ತೆ ಅದು Q ಡಿಸ್ಚಾರ್ಜ್ ಡಿವೈಡೆಡ್ ಬೈ ಏರಿಯಾ B ಇಂಟು L, ಅಂದ್ರೆ ಬ್ರೆಡ್ತ್ ಬೈ ಲೆಂತ್ ಅಂತ ಅನ್ಬೋದು. ಸೊ ಏನಾಗುತ್ತೆ ಈಗ ಒಂದು ಡಿಸ್ಚಾರ್ಜ್ ಕೊಟ್ಟಾಗ ಇನ್ಕ್ರೀಸ್ ಇನ್ ಸರ್ಫೇಸ್ ಏರಿಯಾ, ರೈಟ್? ಸೊ ರಿಸಲ್ಟ್ ಇನ್ ವಾಟ್ it will increase the efficiency of the sedimentation tank for the removal of the particles. ಓಕೆ, ಸೊ ಎಫಿಷಿಯನ್ಸಿನ ಫೈಂಡ್ ಔಟ್ ಮಾಡೋಕ್ಕೆ ಬೇರೆ ಫಾರ್ಮುಲಾ ಇದೆ. ಸೊ ಎಫಿಷಿಯನ್ಸಿ VS by V0 into 100, right? Where VS is what? VS is settling velocity. ಆಮೇಲೆ V0 ಏನಿದೆ? ಸರ್ಫೇಸ್ ಓವರ್ಫ್ಲೋ. ಗೊತ್ತಾಯ್ತಾ? ಸೊ ತುಂಬಾ ಇಂಪಾರ್ಟೆಂಟ್ ಇದೆ, ಇದು ನೆನ್ಪಿಟ್ಕೊಳ್ಳಿ, ರೈಟ್? ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡೋದು. ಸೆಟ್ಲಿಂಗ್ ವೆಲಾಸಿಟಿ ಫಾರ್ಮುಲಾ ಏನಿದೆ? ಸೆಟ್ಲಿಂಗ್ ವೆಲಾಸಿಟಿ ಈಕ್ವಲ್ಸ್ ಟು ಗಾಮಾ S ಗಾಮಾ W ಡಿವೈಡೆಡ್ ಬೈ 18 mu D ಸ್ಕ್ವೇರ್, ರೈಟ್? ಇದು ಫಾರ್ಮುಲಾ ಇದೆ. ಗಾಮಾ S ಏನಿದೆ? ಗಾಮಾ S ಬಂದ್ಬಿಟ್ಟು ಯೂನಿಟ್ ವೇಟ್ ಆಫ್ ಪಾರ್ಟಿಕಲ್, ಗಾಮಾ W ಯೂನಿಟ್ ವೇಟ್ ಆಫ್ ವಾಟರ್, D is the size of the particle and mu is the dynamic viscosity. ಓಕೆ, ಗೊತ್ತಾಯ್ತಾ? ನೆಕ್ಸ್ಟ್ ಕ್ವೆಶ್ಚನ್, ಫಿಲ್ಟರ್ ಆಲಮ್ ಯೂಸ್ ಆಸ್ ಅ ಕೋಆಗ್ಲೆಂಟ್ ಇನ್. ಫಿಲ್ಟರ್ ಆಲಮ್ ಯಾವುದಕ್ಕೆ ಕೋಆಗ್ಲೆಂಟ್ ಆಗಿ ಯೂಸ್ ಮಾಡ್ತಾರೆ? ಫಸ್ಟ್ ಆಫ್ ಆಲ್ ಕೋಆಗ್ಲೇಷನ್ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ಕೋಆಗ್ಲೇಷನ್? ಇದನ್ನ ಅರ್ಥ ಮಾಡ್ಕೊಳ್ಳಿ. ಕೋಆಗ್ಲೇಷನ್ is nothing but process of adding chemicals ಯಾವುದಕ್ಕೆ? in water to destabilize the surface charge of what? Surface charge of collide particles so that the free contact between them can take place. ಗೊತ್ತಾಯ್ತಾ? ಅಂದ್ರೆ ಈಗ ಇಲ್ಲೊಂದು ಟ್ಯಾಂಕ್ ಇದೆ, ಇಲ್ಲಿ ಏನೋ ಪಾರ್ಟಿಕಲ್ಸ್ ಆರ್ ಬ್ಯಾಕ್ಟೀರಿಯಾಸ್ ಇದೆ, ಇದನ್ನ ನೀವು ಅದನ್ನ ಏನಂತ ರಿಮೂವ್ ಮಾಡಕ್ ಆಗ್ತಿಲ್ಲ, ಯಾಕೆಂದ್ರೆ ಅದ್ರ ಸೈಜ್ ತುಂಬಾ ಕಮ್ಮಿ ಇದೆ. ಈಗ ಕೋಆಗ್ಲೇಷನ್ ಮೆಥಡ್ ಯೂಸ್ ಮಾಡಿದಾಗ ಆ ಒಂದು ಬ್ಯಾಕ್ಟೀರಿಯಾಗೆ ಒಂದು ಫುಡ್ ತರ ಪ್ರೊವೈಡ್ ಮಾಡಿಬಿಟ್ಟು ಅವು ಏನಂತಂದ್ರೆ ಈ ಪಾರ್ಟಿಕಲ್ಸ್ ಇದು ಅದರ ಅಕ್ಕಪಕ್ಕ ಈ ತರ ಬಂದ್ಬಿಟ್ಟು ಒಂದು ದೊಡ್ಡ ಸಾಲಿಡ್ಸ್ ಆಗುತ್ತೆ, ರೈಟ್? ಕೊಲೈಡ್ ಆಗುತ್ತೆ, ಆವಾಗ ನಾವು ಆರಾಮಾಗಿ ರಿಮೂವ್ ಮಾಡ್ಬೋದು. ಸೊ ದಟ್ ಪ್ರೋಸೆಸ್ ವಿ ಕಾಲ್ ಇಟ್ ಆಸ್ ಎನ್ ಕೋಆಗ್ಲೇಷನ್. ನಾವು ಆ ಕೋಆಗ್ಲೇಷನ್ ಅಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಕೋಆಗುಲೆಂಟ್ ಇರುತ್ತೆ. ಗೊತ್ತಾಯ್ತಾ? ಸೊ ಈಗ ಕೋಆಗುಲೆಂಟ್ ಅಂತಂದ್ರೆ ಒಂದು ಡಿಫ್ರೆಂಟ್ ಪೌಡರ್ ಯೂಸ್ ಮಾಡ್ತಾರೆ. ಸೊ ಅದರಲ್ಲಿ ಫಸ್ಟ್ ಬಂದ್ಬಿಟ್ಟು ಯಾವತ್ತು ಆಲಮ್ ಯೂಸ್ ಮಾಡ್ತಾರೆ, ಆಲಮ್. ಸೊ ಇದ್ರದ್ದು ಇನ್ನೊಂದು ಹೆಸರು ಏನಿದೆ ಅಂತಂದ್ರೆ ಅಲ್ಯೂಮಿನಿಯಂ ಸಲ್ಫೇಟ್ ಅಂತ ಅನ್ಬೋದು. ಗೊತ್ತಾಯ್ತಾ? ಸೊ ಈ ಅಲ್ಯೂಮಿನಿಯಂ ಸಲ್ಫೇಟ್ ಯಾವಾಗ ಯೂಸ್ ಮಾಡ್ತಾರೆ ನಾನು ಹೇಳ್ತೀನಿ ನೋಡಿ. ಕಾಮನ್ಲಿ ಇದು ತುಂಬಾ ಚೀಪ್ ಆಗಿರುತ್ತೆ, ಆಯ್ತಾ? ಇದನ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಫ್ಲಾಕ್ಸ್ ಏನಿದೆ ಇದರಿಂದ ಈಸಿ ಫಾರ್ಮೇಷನ್ ಆಗುತ್ತೆ. ಇದ್ರದ್ದು ನಾರ್ಮಲ್ ಡೋಸೇಜ್ ಏನಿರುತ್ತೆ ನೋಡಿ 10 to 30 ಮಿಲಿಗ್ರಾಮ್ ಪರ್ ಲೀಟರ್ ಇರುತ್ತೆ. ಗೊತ್ತಾಯ್ತಾ? ಆಮೇಲೆ pH ಏನಿರುತ್ತೆ ಇದ್ರದ್ದು ಬಂದ್ಬಿಟ್ಟು pH ರೇಂಜು 6.5 to 8.5 ಇರುತ್ತೆ ಆಲಮ್ದು.
ಓಕೆ. ಸೊ ಇದು ಕಲರು ಟೇಸ್ಟು ಇದೆಲ್ಲ ಕಮ್ಮಿ ಮಾಡುತ್ತೆ. ಇದೊಂದಾಯ್ತು. ಈಗ ಸೆಕೆಂಡ್ ಇನ್ನೊಂದು ಬರುತ್ತೆ, ಕಾಪರ್ಸ್ ಅಂತ ಬರುತ್ತೆ, COPPERAS, ಕಾಪರ್ಸ್ ಆರ್ ಫೆರೋಸ್ ಅಂತ ಬರುತ್ತೆ. ಇದು ಒಂದು, ಇದೂ ಏನಿದೆ ಕೋಆಗ್ಯುಲೆಂಟ್ ಇದೆ. ಸೊ ಇದು ಕಾಮನ್ಲಿ ಯಾವಾಗ ಅಂದರೆ ಸೀವೇಜ್ ಟ್ರೀಟ್ಮೆಂಟ್ಗೆ ಯೂಸ್ ಮಾಡ್ತಾರೆ. ಫಾರ್ ಸೀವೇಜ್ ಇಲ್ಲಿ ಬರುತ್ತೆ ನೋಡಿ, ಫಾರ್ ಸೀವೇಜ್ಗೆ. ಸೊ ಫ್ಲಾಕ್ಸ್ನ ಹೆವಿ ಇತ್ತಂತಂದರೆ ಇದನ್ನು ಯೂಸ್ ಮಾಡ್ಬೋದು. ಸೊ pH ಯಾವ ರೇಂಜಲ್ಲಿ ಇದ್ದಾಗ ಮಾಡ್ಬೋದು ಇದು ಅಂತಂದರೆ 8.5 ಆ್ಯಂಡ್ ಅಬೋವ್, 8.5 ಆ್ಯಂಡ್ ಅಬೋವ್ ಇದ್ದಾಗ. ಡೋಸೇಜ್ ಎಷ್ಟಿರುತ್ತೆ? 10 to 30 mg/L. ಇದೂ ಅದೇ ಬರುತ್ತೆ, ಬಟ್ ಇಲ್ಲಿ pH ಜಾಸ್ತಿ ಇದೆ. ಇನ್ನೊಂದು ಬರುತ್ತೆ ಥರ್ಡ್, ಏನಂತಂದರೆ ಕೋಆಗ್ಯುಲೆಂಟು ಕ್ಲೋರಿನೇಟೆಡ್ ಕಾಪರ್ ಅಂತ ಬರುತ್ತೆ. ಆಯಿತಾ? ನೋಡಿ ಇಂಪಾರ್ಟೆಂಟ್ ಇರುತ್ತೆ, ಅದಕ್ಕೆ ಎಲ್ಲ ಡಿಸ್ಕಸ್ ಮಾಡಿಬಿಡ್ತೀನಿ. ಸೊ ಇದೂ ಏನಂತಂದರೆ ಇದೊಂದು ಕಲರ್ ಇರೋದಿಲ್ಲ, ಬಟ್ ಕಲರ್ನ ರಿಮೂವ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಇದು ಕಲರ್ ಕ್ಯಾನ್ ಬಿ ರಿಮೂವ್ಡ್, ಕಲರ್ನ ರಿಮೂವ್ ಮಾಡೋಕ್ಕೆ ಯೂಸ್ ಆಗುತ್ತೆ ಇದು. ಓಕೆ. ಅದಾದಮೇಲೆ ಇದ್ರದ್ದು pH, ಎನಿ pH, ಎನಿ ಲಾರ್ಜ್ pH ಕ್ಯಾನ್ ಬಿ ಯೂಸ್, ಇಟ್ ಈಸ್ ಓಕೆ. ಗೊತ್ತಾಯ್ತಾ? ಇದು ಇಂಪಾರ್ಟೆಂಟ್ ಕ್ಲೋರಿನೇಟೆಡ್ ಕಾಪರ್. ಲಾಸ್ಟ್ ಇನ್ನೊಂದು ಬರುತ್ತೆ ಸೋಡಿಯಂ ಅಲ್ಯುಮಿನೇಟ್, ಗೊತ್ತಾಯ್ತಾ? ಸೋಡಿಯಂ ಅಲ್ಯುಮಿನೇಟ್. ಸೊ ಇದೂ ಇದೇ ಥರ ಇದೆ, 6 to 8.5 pH ಅಲ್ಲಿ ಇದು ವರ್ಕ್ ಆಗುತ್ತೆ, ರೈಟ್? ಸೊ ಈ ಥರ ಏನಂತಂದರೆ 4 ಡಿಫ್ರೆಂಟ್ ಕೋಆಗ್ಯುಲೆಂಟ್ ಇದೆ. ಇಲ್ಲಿ ಕೇಳ್ತಾ ಇರೋದು ಈಗ ಫಿಲ್ಟರ್ ಆಲಮ್. ಸೊ ಫಿಲ್ಟರ್ ಆಲಮ್ಗೆ ನಾವು ಅಲ್ಯೂಮಿನಿಯಂ ಸಲ್ಫೇಟ್ ಅಂತ ಅಂತೀವಿ. ಓಕೆ. ನೆಕ್ಸ್ಟ್ ಕ್ವೆಶ್ಚನ್. Breakpoint chlorination curve is a point for which the residual chlorine for an applied dose of the chlorine is ಅಂತ ಕೇಳ್ತಾ ಇರೋದು. ಈಗ ಇಲ್ಲಿ ಬ್ರೇಕ್ ಪಾಯಿಂಟ್ ಕ್ಲೋರಿನೇಷನ್ ಬಗ್ಗೆ ಕೇಳ್ತಾ ಇದ್ದಾರೆ. ಬ್ರೇಕ್ ಪಾಯಿಂಟ್ ಅಂದ್ರೆ ಏನು ಎಲ್ಲರಿಗೂ ಫಸ್ಟ್ ಅರ್ಥ ಮಾಡ್ಕೋಬೇಕು. ಈಗ ಕ್ಲೋರಿನೇಷನ್ ಮೆಥಡ್ ಇದೆ. ಸೊ ಕ್ಲೋರಿನೇಷನ್ ಇಸ್ ನಥಿಂಗ್ ಬಟ್ ನಾವು ಕ್ಲೋರಿನ್ನ ಆ್ಯಡ್ ಮಾಡ್ತೀವಿ ಪ್ಯಾಥೋಜನ್ಸ್ ರಿಮೂವ್ ಮಾಡೋಕ್ಕೆ. ಈಗ ಈ ಕ್ಲೋರಿನೇಷನ್ ಅಲ್ಲಿ ಯಾವಾಗ ನಾವು ಕ್ಲೋರಿನ್ನ ಆ್ಯಡ್ ಮಾಡ್ತೀವಲ್ಲ, ಸೊ ಅದು ಒಂದು ರೇಂಜ್ವರೆಗೂ, ಒಂದು ಪಾಯಿಂಟ್ವರೆಗೂ ನಾವು ಏನಂತಂದರೆ ಆ್ಯಡ್ ಮಾಡಬೇಕಾಗುತ್ತೆ, ರೈಟ್? ಅಪ್ ಟು ಸಮ್ ಲಿಮಿಟ್, ಅಪ್ ಟು ಸಮ್ ಪಾಯಿಂಟ್. ಯಾವ ಪಾಯಿಂಟ್ವರೆಗೂ ಅಂತಂದರೆ ಯಾವ ಪಾಯಿಂಟ್ವರೆಗೆ ಆ ಬ್ಯಾಕ್ಟೀರಿಯಾಸ್ ರಿಮೂವ್ ಆಗುತ್ತೆ ಆ ಪಾಯಿಂಟ್ವರೆಗೂ ನಾವು ಆ್ಯಡ್ ಮಾಡ್ತೀವಿ. ಅದು ಆದ ತಕ್ಷಣ ಇನ್ನೂ ನೀವು ಆ್ಯಡ್ ಮಾಡ್ಕೊಂಡು ಹೋದರೆ, ಆಯಿತಾ, ಆ ಒಂದು ಪಾಯಿಂಟ್ ಬರುತ್ತೆ, ಅಲ್ಲಿ ಏನಂತಂದರೆ ಕ್ಲೋರಿನ್ ಡೋಸೇಜ್ ಕಮ್ಮಿ ಮಾಡಬೇಕಾಗುತ್ತೆ, ಕ್ಲೋರಿನ್ ಡೋಸೇಜ್ ರೆಡ್ಯೂಸ್ ಮಾಡಬೇಕಾಗುತ್ತೆ. ಆವಾಗ ರೆಡ್ಯೂಸ್ ಮಾಡಿದಾಗ ಏನಾಗುತ್ತೆ ಏನಂತಂದರೆ ಆ ಪಾಯಿಂಟ್ನ ನಾವು ಬ್ರೇಕ್ ಪಾಯಿಂಟ್ ಅಂತ ಅಂತೀವಿ. ಸಿಂಪಲ್ ಆಗಿ ನಿಮಗೆ ಹೇಳ್ಕೊಟ್ಟಿದ್ದೀನಿ, ಬ್ರೇಕ್ ಪಾಯಿಂಟ್ ಕ್ಲೋರಿನೇಷನ್ ಅಂತೀವಿ. ಓಕೆ. ಸೊ ಈಗ ಇಲ್ಲಿ ಕೇಳ್ತಾ ಇರೋ ಕ್ವಶನ್ ಏನಿದೆ, ಬ್ರೇಕ್ ಪಾಯಿಂಟ್ ಕ್ಲೋರಿನೇಷನ್ ಬಗ್ಗೆ ನೋಡ್ಬೋದು ನೀವು. ಏನು ಕೇಳ್ತಾ ಇದ್ದಾರೆ ಅಂತಂದರೆ, ಬ್ರೇಕ್ ಪಾಯಿಂಟ್ ಕ್ಲೋರಿನೇಷನ್ ಕರ್ವ್ ಇಸ್ ಅ ಪಾಯಿಂಟ್ ಫಾರ್ ವಿಚ್ ರೆಸಿಡ್ಯೂಯಲ್ ಕ್ಲೋರಿನ್ ಫಾರ್ ಎನ್ ಅಪ್ಲೈಡ್ ಡೋಸ್ ಆಫ್ ಕ್ಲೋರಿನ್ ಇಸ್ in the stage when the chlorination of water should be stopped. ಗೊತ್ತಾಯ್ತಾ? ಇದು ಆಗುತ್ತೆ, ರೈಟ್? ಸೊ ಇನ್ ದ ಸ್ಟೇಜ್ ಕ್ಲೋರಿನೇಷನ್ ಯಾವಾಗ ಸ್ಟಾಪ್ ಮಾಡ್ತಾರೆ ಅದ್ರ ಮೇಲೆ ಆಗುತ್ತೆ. ಸೊ ಇದು ಸ್ಕೆಚ್ ಇದೆ, ಬೇಕಾದ್ರೆ ನೀವು ನೋಡ್ಕೋಬಹುದು ಆಮೇಲೆ. ನೆಕ್ಸ್ಟ್ ಕ್ವಶನ್. EDTA ಟೆಸ್ಟ್ ಈಸ್ ಯೂಸ್ ಟು ಡಿಟರ್ಮೈನ್, ಜಸ್ಟ್ ಇವಾಗ ಹೇಳಿದ್ದೀನಿ ನಾನು EDTA ಟೆಸ್ಟು ಹಾರ್ಡ್ನೆಸ್ ಬಗ್ಗೆ ಹೇಳಿದ್ದೀನಿ, ರೈಟ್? ಸೊ EDTA ಟೆಸ್ಟ್ ಈಸ್ ಯೂಸ್ ಟು ಡಿಟರ್ಮೈನ್ ವಾಟ್? ಹಾರ್ಡ್ನೆಸ್ ಆಫ್ ದಿ ವಾಟರ್, ರೈಟ್? ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಹಾರ್ಡ್ನೆಸ್ ಅಂದ್ರೆ ಏನು, ಆಮೇಲೆ ಅದ್ರದ್ದು ಏನೇನಿದೆ ಎಲ್ಲ ಜಸ್ಟ್ ಇವಾಗ ಫಸ್ಟ್ ಕ್ವಶನ್ ಅಲ್ಲಿ ಅದೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ. ಸೊ EDTA ಏನು ಹೆಲ್ಪ್ ಮಾಡುತ್ತೆ? EDTA ಇಥೈಲೈನ್ ಡೈಮೈನ್ ಟೆಟ್ರಾ ಅಸೆಟಿಕ್ ಆಸಿಡ್, ರೈಟ್? ಯೂಸಿಂಗ್ ಎರಿಯೋಕ್ರೋಮ್ ಬ್ಲ್ಯಾಕ್ ಟೀ ಆಸ್ ಅನ್ ಇಂಡಿಕೇಟರ್. ಯಾವುದಕ್ಕೆ ಮೆಥಡ್ಗೆ? ಇದು ಹಾರ್ಡ್ನೆಸ್ ರಿಮೂವ್ ಮಾಡೋಕ್ಕೆ, ರೈಟ್? ಹಾರ್ಡ್ನೆಸ್ನ ರಿಮೂವ್ ಮಾಡೋಕ್ಕೆ ಈ ಒಂದು ಏನಂತಂದರೆ EDTA ಟೆಸ್ಟ್ನ ನಾವು ಮಾಡ್ತೀವಿ, ರೈಟ್? ಇನ್ನೊಂದು ಟರ್ಬಿಡಿಟಿ ಅಂದ್ರೆ ಏನು, ಇಲ್ಲೇ ನೋಡಿ. ಟರ್ಬಿಡಿಟಿ ಅಂದ್ರೆ ಏನು? ಸೊ ಇಟ್ ಈಸ್ ವಾಟ್ ವಿ ಕ್ಯಾನ್ ಮೆಜರ್ ದ ಎಕ್ಸ್ಟೆಂಟ್ ಆಫ್ ವಿಚ್ ಲೈಟ್ ಈಸ್ ಐದರ್ ಅಬ್ಸರ್ವ್ಡ್ ಆರ್ ಸ್ಕ್ಯಾಟರ್ಡ್ ಬೈ ದ ಸಸ್ಪೆಂಡೆಡ್ ಮಟೀರಿಯಲ್ಸ್ ಇನ್ ವಾಟರ್. ನಾನು ಹೇಳಿದ್ದೀನಿ ಜಾಕ್ಸನ್ಸ್ ಟರ್ಬಿಡೋಮೀಟರು ಡಿಫ್ರೆಂಟ್ ಇತ್ತು ನೋಡಿ ಅದು. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ, ರೈಟ್? pH ಏನು ಬರುತ್ತೆ? ಅಕ್ಸೆಪ್ಟಬಲ್ ಲಿಮಿಟ್ ಏನಿದೆ pHದು 7 to 8.5 ಇದೆ pHದು. ಆಮೇಲೆ ರಿಜೆಕ್ಷನು ಲೆಸ್ ದೆನ್ 6.5 ಇದ್ರೆ ರಿಜೆಕ್ಟ್ ಮಾಡ್ತೀವಿ, 9.2ಗಿಂತ ಇತ್ತಂದರೆ ನಾವು ಅದನ್ನು ರಿಜೆಕ್ಟ್ ಮಾಡ್ತೀವಿ. ಓಕೆ. ನೆಕ್ಸ್ಟ್ ಕ್ವೆಶ್ಚನ್. ಟೋಟಲ್ ಸಾಲಿಡ್ಸ್ ಇನ್ ವಾಟರ್ ಆರ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಟೋಟಲ್ ಸಾಲಿಡ್ಸು. ಸೊ ಯಾವುದರಿಂದ ಆಗುತ್ತೆ ಟೋಟಲ್ ಸಾಲಿಡ್ಸು? ಸಿಂಪಲ್ ಆಗಿದೆ ನೋಡಿ. ಟೋಟಲ್ ಸಾಲಿಡ್ಸು ಯಾವುದರಿಂದ ಆಗುತ್ತೆ?
ಟೋಟಲ್ ಸಾಲಿಡ್ಸ್ ಇನ್ ವಾಟರ್ ಆರ್ ಪ್ರೆಸೆಂಟ್ ಡ್ಯೂ ಟು ಸಸ್ಪೆಂಡೆಡ್. ಆಯ್ತಾ, ಯಾವ್ದು ಇರುತ್ತೆ ಹೇಳಿ? ಸಸ್ಪೆಂಡೆಡ್ ಮತ್ತೆ ಡಿಸಾಲ್ವ್ಡ್. ಸಸ್ಪೆಂಡೆಡ್ ಅಂಡ್ ಡಿಸಾಲ್ವ್ ಸಾಲಿಡ್ಸ್. ಈಗ ಸಸ್ಪೆಂಡೆಡ್ ಅಂದ್ರೇನು, ಡಿಸಾಲ್ವ್ಡ್ ಅಂದ್ರೆ ತುಂಬಾ ಜನ ಕನ್ಫ್ಯೂಸ್ ಆಗುತ್ತೆ. ಸಸ್ಪೆಂಡೆಡ್ ಸಾಲಿಡ್ಸ್. ಸೊ ವಾಟ್ ಯು ಮೀನ್ ಬೈ ಸಸ್ಪೆಂಡೆಡ್ ಸಾಲಿಡ್ಸ್? ಸಸ್ಪೆಂಡೆಡ್ ಸಾಲಿಡ್ಸ್ ಅಂತಂದ್ರೆ ಇದು ಒಂದು ಫಿಸಿಕಲ್ ವಾಟರ್ ಪ್ಯಾರಾಮೀಟರ್ ಇದೆ. ಫಿಸಿಕಲ್ ವಾಟರ್ ಪ್ಯಾರಾಮೀಟರ್ ಇದೆ ಅದು, ಗೊತ್ತಾಯ್ತಾ? ಅಂದ್ರೆ ನಾವು ಇದ್ರದ್ದು ಏನಾದ್ರೂ ನೀರಲ್ಲಿ ಸೈಜಸ್, ಬೇರೆ ಬೇರೆ ಸೈಜಸ್, ಆಯ್ತಾ, ಅವು ಇದ್ರೆ ಅಥವಾ ಏನೋ ಒಂದು ಡಸ್ಟ್ ಇರಲಿ, ಏನೋ ಒಂದಿರಲಿ, ಅದನ್ನ ನಾವು ಫಿಸಿಕಲಿ ನೋಡ್ಬಿಟ್ಟು ಅದನ್ನ ಐಡೆಂಟಿಫೈ ಮಾಡ್ಬೋದು. ಸಸ್ಪೆಂಡೆಡ್ ಸಾಲಿಡ್. ಡಿಸಾಲ್ವ್ಡ್ ಸಾಲಿಡ್ ಅಂದ್ರೆ ರೈಟ್, ಡಿಸಾಲ್ವ್ಡ್ ಸಾಲಿಡ್. ಸೊ ಇಟ್ ಈಸ್ ವಾಟ್? ಇಟ್ ಈಸ್ ಅನ್ ಕೆಮಿಕಲ್ ಪ್ಯಾರಾಮೀಟರ್ ಆಫ್ ವಾಟರ್. ಕೆಮಿಕಲ್ ಪ್ಯಾರಾಮೀಟರ್ ಆಫ್ ವಾಟರ್. Okay, chemical parameter of water. Dissolved solids are chemically bonded with the water molecules. ಗೊತ್ತಾಯ್ತಾ? ಸೊ ಇದು ಡಿಫರೆನ್ಸ್ ಇದೆ ಇವೆರಡರಲ್ಲಿ. ಐ ಥಿಂಕ್ ಇವೆರಡರ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್. ಪಾರ್ಟಿಕಲ್ಸ್ ಇಂಟೆಂಡೆಡ್ ಟು ಬಿ ರಿಮೂವ್ಡ್ ಕಂಟಿನ್ಯೂಸ್ ಫ್ಲೋ ವಾಟರ್ ಸೆಡಿಮೆಂಟೇಷನ್ ಟ್ಯಾಂಕ್ ಶುಡ್ ಹ್ಯಾವ್ ಸೆಟ್ಲಿಂಗ್ ವೆಲಾಸಿಟಿ. ಈಗ ಸೆಟಲಿಂಗ್ ವೆಲಾಸಿಟಿ ಬಗ್ಗೆ ಇಲ್ಲಿ ಕೇಳ್ತಾ ಇರೋದು. ಪಾರ್ಟಿಕಲ್ಸ್ ಇಂಟೆಂಡೆಡ್ ಟು ಬಿ ರಿಮೂವ್ಡ್ ಕಂಟಿನ್ಯೂಸ್ಲಿ. ಸೆಡಿಮೆಂಟೇಷನ್ ಟ್ಯಾಂಕ್ ಬಗ್ಗೆ ಜಸ್ಟ್ ಹೇಳ್ಕೊಟ್ಟಿದ್ದೀನಿ ನಿಮಗೆ, ರೈಟ್? ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಈಗ ಸೆಟ್ಲಿಂಗ್ ವೆಲಾಸಿಟಿ ಬಗ್ಗೆ ಒಂದು ಕ್ವಶನ್ ಕೇಳ್ತಾ ಇದ್ದಾರೆ. ಏನಂತಂದ್ರೆ ಫ್ಲೋ ವಾಟರ್ನ ಇದ್ದಾಗ ಅದ್ರದ್ದು ಸೆಟ್ಲಿಂಗ್ ವೆಲಾಸಿಟಿ ಯಾವ ಥರ ಇರುತ್ತೆ? ಒಂದು, ಆಯ್ತಾ, ಯಾವುದೇ ಒಂದು ಪಾರ್ಟಿಕಲ್ ಇರಲಿ, ಆಯ್ತಾ, ಸೈಜ್ ಇರಲಿ, ಪಾರ್ಟಿಕಲ್ ಸೈಜು ಇತ್ತಂತಂದ್ರೆ ರೈಟ್, ಸೆಟ್ಲಿಂಗ್ ವೆಲಾಸಿಟಿ ಯಾವತ್ತೂ ಗ್ರೇಟರ್ ದೆನ್, ಆಯ್ತಾ, ಗ್ರೇಟರ್ ದೆನ್ or equal to the overflow rate of the tank will get be removed 100%. ಗೊತ್ತಾಯ್ತಾ? ಇದನ್ನ ಪಾಯಿಂಟ್ ನ ನೆನ್ಪಿಡಿ, ಎಲ್ಲರೂ ನೆನ್ಪಿಟ್ಕೊಳ್ಳಿ. ಸೊ ಮೋರ್ ದೆನ್ ದ ಸರ್ಫೇಸ್ ಲೋಡಿಂಗ್ ಆಫ್ ದ ಟ್ಯಾಂಕ್, ರೈಟ್? ಇನ್ನೊಂದ್ಸಲ ಹೇಳ್ತೀನಿ. ಎನಿ ಪಾರ್ಟಿಕಲ್ಸ್, ಯಾವುದೇ ಒಂದು ಪಾರ್ಟಿಕಲ್ಸ್ ಇರಲಿ, ಹ್ಯಾವಿಂಗ್ ಸೈಜ್ ದಟ್ ಈಸ್ ಸೆಟ್ಲಿಂಗ್ ವೆಲಾಸಿಟಿ greater than or equal to the overflow rate of the tank, we can say that will be the tank will be removed by, so that particles will be removed 100%. Okay, artha aita? So the answer for this question is this one. Disinfection of drinking water is done to remove. Disinfection na ನಾವು ಯಾವುದಕ್ಕೆ ಮಾಡ್ತೀವಿ ನೋಡಿ. ಟರ್ಬಿಡಿಟಿ ಇದಕ್ಕೆ ಸಂಬಂಧ ಇಲ್ಲ, ಓಡರ್, ಕಲರ್ ಇದಕ್ಕೂ ಸಂಬಂಧ ಇಲ್ಲ, ಬ್ಯಾಕ್ಟೀರಿಯಾ ಇದಕ್ಕೆ ಡೈರೆಕ್ಟ್ ಆಗಿದೆ. ಓಕೆ, ಡಿಸ್ಇನ್ಫೆಕ್ಷನ್, ರೈಟ್? ಸೊ ಡಿಸ್ಇನ್ಫೆಕ್ಷನ್ ವಿ ವಿಲ್ ರಿಮೂವ್ ಬ್ಯಾಕ್ಟೀರಿಯಾ. ಸೊ ದ ಪ್ರೊಸೆಸ್ ಆಫ್ ವಾಟ್? ರಿಮೂವಲ್ ಆಫ್ disease causing microorganisms from the water, we can say that is a disinfection, right? So the process of removal of all type of microorganisms, we can say that is a sterilization antanu anbodu, right? Process of removing all type of microorganisms, that is called as sterilization. Okay, sterilization andre removing all microorganisms, okay, done. Now so sterilization ಮಾಡಿದಾಗ disinfection 0 ಆಗುತ್ತೆ, ರೈಟ್? ಅದನ್ನ ಮಾಡಬಹುದು ನಾವು. ಈಗ ಡಿಸ್ಇನ್ಫೆಕ್ಷನ್ ಅಲ್ಲಿ ಮೆಥಡ್ ಇದೆ. ಡಿಸ್ಇನ್ಫೆಕ್ಷನ್ ಮೆಥಡ್ಸ್ ಸಿಂಪಲ್ ಇದೆ, ಹೇಳ್ಕೊಡ್ತೀನಿ ನೋಡಿ. ಸೊ ಫಸ್ಟ್ ಫಿಸಿಕಲ್ ಇದೆ. ಸೊ ಫಿಸಿಕಲ್ ಡಿಸ್ಇನ್ಫೆಕ್ಷನ್ ಅಲ್ಲಿ ಎರಡು ಬರುತ್ತೆ. ಒಂದು ಬಾಯ್ಲಿಂಗ್, ಇನ್ನೊಂದು ಏನಂತಾರೆ ಅಲ್ಟ್ರಾವೈಲೆಂಟ್ ರೇ ಒಂದು ಬರುತ್ತೆ, ಆಮೇಲೆ ಬಾಯ್ಲಿಂಗ್ ಒಂದು ಬರುತ್ತೆ, ಆಮೇಲೆ ಕೆಮಿಕಲ್. ಸೊ ಕೆಮಿಕಲ್ ಅಲ್ಲಿ ಏನಂತಂದ್ರೆ 2-3 ಬರುತ್ತೆ. ಫಸ್ಟ್ ಆಕ್ಸಿಡೈಸಿಂಗ್ ಏಜೆಂಟ್, ಮೆಟಲ್ ಅಯಾನ್ಸ್, ನೆಕ್ಸ್ಟ್ ಮೆಟಲ್ ಅಯಾನ್ಸ್, ಆಮೇಲೆ alkalis and acids.
ಆಸಿಡ್ಸ್. ಓಕೆ, ಸೊ ಇವಿಷ್ಟು ಏನಂತಂದ್ರೆ ಇದರಲ್ಲಿ ಡಿಸ್ಇನ್ಫೆಕ್ಷನ್ ಮೆಥಡ್ಸ್ ಇದೆ. ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್, ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್ ಕ್ಯಾನ್ ಬಿ ರಿಮೂವ್ಡ್ ಬೈ. ನೋಡಿ, ಪರ್ಮನೆಂಟ್ ಹಾರ್ಡ್ನೆಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಪರ್ಮನೆಂಟ್ಲಿ ಹಾರ್ಡ್ನೆಸ್ ನ ನಾವು ಜಿಯೋಲೈಟ್ ಪ್ರೋಸೆಸ್ ಇಂದ ರಿಮೂವ್ ಮಾಡಬಹುದು, ಪರ್ಮನೆಂಟ್ ಹಾರ್ಡ್ನೆಸ್ ನ. ಸೊ ಈಗ ಇದೊಂದು ಜಿಯೋಲೈಟ್ ಪ್ರೋಸೆಸ್ ಏನಿದೆ, ಸೊ ಇದೊಂದು ನ್ಯಾಚುರಲ್ ಪ್ರೋಸೆಸ್ ಇರುತ್ತೆ, ರೈಟ್? ಸಿಂಥೆಟಿಕ್ ಕ್ಯಾಟಯನ್, ಆಯ್ತಾ? ಬೇಸ್ ಎಕ್ಸ್ಚೇಂಜ್ ಪ್ರೋಸೆಸ್, ಬೇಸ್ ಎಕ್ಸ್ಚೇಂಜ್ ಪ್ರೋಸೆಸ್ ಅಂತ ಅನ್ಬೋದು ಇದಕ್ಕೆ, ಬೇಸ್ ಎಕ್ಸ್ಚೇಂಜ್ ಪ್ರೋಸೆಸ್. ಓಕೆ, ಸೊ ಹೈಡ್ರೇಟ್ ಸಿಲಿಕೇಟ್ ಆಫ್ ಅಲ್ಯೂಮಿನಿಯಂ ಮತ್ತೆ ಸೋಡಿಯಂದು ಇದು ಬೇಸ್ ಎಕ್ಸ್ಚೇಂಜ್ ಮಾಡುತ್ತೆ. ಸೊ ಏನ್ ಮಾಡ್ತಾರೆ ಇಲ್ಲಿ, ಒಂದು ಹಾರ್ಡ್ ವಾಟರ್ನ ಏನಂತಂದ್ರೆ ಒಂದು ಸೋಡಿಯಂ ಜಿಯೋಲೈಟ್ ಬೆಡ್ ಇರುತ್ತೆ, ರೈಟ್? ಅದ್ರ ಥ್ರೂ ಪಾಸ್ ಮಾಡ್ತಾರೆ ಜಿಯೋಲೈಟ್, ರೈಟ್? ಪಾಸ್ಡ್ ಥ್ರೂ sodium zeolite process, sodium what zeolite bed. ಓಕೆ, ಸೊ ಈ ಜಿಯೋಲೈಟ್ ಬೆಡ್ ಥ್ರೋನ ವಾಟರ್ನ ಪಾಸ್ ಮಾಡ್ತಾರೆ. ಇಲ್ಲಿ ಏನಂತಂದ್ರೆ ಅಯಾನ್ಸ್ ಏನಂತಂದ್ರೆ ಬೇಸ್ ಎಕ್ಸ್ಚೇಂಜಸ್ ಆಗುತ್ತೆ, ಸೋಡಿಯಂ ಕ್ಯಾಟಯನ್ ವಿತ್ ಮಲ್ಟಿವಿಟಮಿನ್ ಕ್ಯಾಟಯನ್ಸ್, ರೈಟ್? ಸೊ ಈ ಹಾರ್ಡ್ನೆಸ್ ನ ಇಲ್ಲಿ ರಿಮೂವ್ ಮಾಡಬಹುದು. ರಿಮೂವಿಂಗ್ ದ ಹಾರ್ಡ್ನೆಸ್ ಅಂಡ್ ಗೆಟ್ ಇಟ್ ಸೆಲ್ಫ್ ಕನ್ವರ್ಟೆಡ್ ಇನ್ ಟು ದ ವಾಟ್, ಎಕ್ಸಾಕ್ಸೈಡ್ ಜಿಯೋಲೈಟ್ಗೆ ಕನ್ವರ್ಟ್ ಆಗುತ್ತೆ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಅದನ್ನ 5 to 10% ಬ್ರೈನ್ ಸೊಲ್ಯೂಷನ್ಗೆ ಪಾಸ್ ಮಾಡ್ತಾರೆ. ಬ್ರೈನ್ ಸೊಲ್ಯೂಷನ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಬ್ರೈನ್ ಸೊಲ್ಯೂಷನ್ಗೆ ಪಾಸ್ ಮಾಡ್ತಾರೆ. ಸೊ ಟ್ರೀಟ್ಮೆಂಟ್ ಆಫ್ ದಿ ವಾಟರ್ನ ಕಂಪ್ಲೀಟ್ ಮಾಡೋಕ್ಕೆ. ದಿಸ್ ಪ್ರಾಸೆಸ್ ವಾಟ್ ವಿ ಕಾಲ್ ಇಟ್ ಆಸ್ ಅನ್ ಝೀರೋ ಹಾರ್ಡ್ನೆಸ್ ವಾಟರ್, ಝೀರೋ ಹಾರ್ಡ್ನೆಸ್ ವಾಟರ್ ಅಂತ ಕರಿಬೋದು ಇದಕ್ಕೆ, ರೈಟ್? ಸೊ ಝೀರೋ ಹಾರ್ಡ್ನೆಸ್ ಆಫ್ ವಾಟರ್, ಝೀರೋ ಹಾರ್ಡ್ನೆಸ್ ಆಫ್ ವಾಟರ್, ಇದನ್ನ ಕಾಲ್ ನಾವು ಈ ಥರನೂ ಮಾಡ್ಬೋದು. ಓಕೆ, ಅರ್ಥ ಆಯ್ತಾ? ರೈಟ್? ಸೊ ಇದನ್ನ ತಿಳ್ಕೊಳ್ಳಿ. ಇದರಲ್ಲಿ ಇನ್ನೊಂದೇನಿದೆ, ಆಲಮ್ನ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಕೋಆಗ್ಲೆಂಟ್, ಅದ್ರ ಬಗ್ಗೆ ಡೀಟೇಲ್ ಆಲ್ರೆಡಿ ಹೇಳಿದ್ದೀನಿ. ಲೈಮ್ ಏನಿದೆ, ಸೊ ರಿಮೂವಲ್ ಆಫ್ ಟೆಂಪ್ರರಿ ಹಾರ್ಡ್ನೆಸ್, ಇದು ಟೆಂಪ್ರರಿ ಹಾರ್ಡ್ನೆಸ್ಗೆ ಇದು ಯೂಸ್ ಮಾಡ್ತಾರೆ. ಓಕೆ, ಕ್ಲೋರಿನು ಡಿಸ್ಇನ್ಫೆಕ್ಷನ್ಗೆ ಯೂಸ್ ಮಾಡ್ತಾರೆ. 4 ಆಪ್ಷನ್ ಆಯ್ತಾ? ನೆಕ್ಸ್ಟ್ ಕ್ವಶನ್, ರೇಷಿಯೋ ಆಫ್ ಡಿಸ್ಚಾರ್ಜ್ ಅಂಡ್ ಪ್ಲಾನ್ ಏರಿಯಾ ಆಫ್ ಎನ್ ಕಂಟಿನ್ಯೂಸ್ ಫ್ಲೋ ಟೈಪ್ ಸೆಟ್ಲಿಂಗ್ ಟ್ಯಾಂಕ್ ಈಸ್ ನೋನ್ ಆಸ್. ರೇಷಿಯೋ ಆಫ್ ಡಿಸ್ಚಾರ್ಜ್ ಆಯ್ತಾ, ಪ್ಲಾನ್ ಇವಾಗ ಹೇಳಿದೆ. ಡಿಸ್ಚಾರ್ಜ್ ಅಂದ್ರೆ Q, ಪ್ಲಾನ್ ಅಂದ್ರೆ B/L. ಓಕೆ, ಸೊ ಇದು ಏನಾಗುತ್ತೆ, ಕಂಟಿನ್ಯೂಸ್ ಫ್ಲೋ ಟೈಪ್ ಅಲ್ಲಿ ಸೆಟ್ಲಿಂಗ್ ಟ್ಯಾಂಕ್ ಈಸ್ ನೋನ್ ಆಸ್. ಇದನ್ನೇ ನಾವು ಏನಂತೀವಿ ಅಂತಂದ್ರೆ, ಸೊ V0 or we call it as an surface what overflow rate, surface overflow rate, surface overflow rate, ಸರ್ಫೇಸ್ ಓವರ್ಫ್ಲೋ ರೇಟ್. ಅದನ್ನ ನಾವು ಸರ್ಫೇಸ್ ಲೋಡಿಂಗ್ ಅನ್ಬೋದು, ಓವರ್ಫ್ಲೋ ಅನ್ಬೋದು, ಓವರ್ಫ್ಲೋ ರೇಟು ಅನ್ಬೋದು. ಗೊತ್ತಾಯ್ತಾ? ಸೊ ಆಲ್ ಆಫ್ ದಿ ಆಪ್ಷನ್ಸ್ ಇದಕ್ಕೆ ಕರೆಕ್ಟ್ ಆಗುತ್ತೆ. ಕ್ಯೂ ಏನಾಗುತ್ತೆ ಇಲ್ಲಿ, ಡಿಸ್ಚಾರ್ಜ್. ಕ್ಯೂ ಇಸ್ ವಾಟ್, ಡಿಸ್ಚಾರ್ಜ್. ಅಂಡ್ B/L ಈಸ್ ಅನ್ ಪ್ಲೇನ್ ಏರಿಯಾ, ಪ್ಲೇನ್ ಏರಿಯಾ. ಓಕೆ, ಸೊ ಸರ್ಫೇಸ್ ಲೋಡಿಂಗ್ನ ನಾವು ಈ ಥರ ಐಡೆಂಟಿಫೈ ಮಾಡ್ಬೋದು, ರೈಟ್? Next question. The alum added as a coagulant in water treatment function better when the raw water is. ನೋಡಿ, alum ಆಡ್ ಮಾಡಿದ್ರೆ ರಾ ವಾಟರ್ ಯಾವ ತರ ಇದ್ರೆ ಅದು ಬೆಟರ್ ಅಂತ ಅನ್ಕೊಳ್ಳುತ್ತೀವಿ ಅಂದ್ರೆ ಅಲ್ಕನೈನ್ ಇರಬೇಕು ಮತ್ತೆ ಹೈ ಟರ್ಬಿಡಿಟಿ ಇರಬೇಕು. ಆವಾಗ ನಾವು ಆಲಮ್ನ ಯೂಸ್ ಮಾಡ್ಬೋದು, ಅಲ್ಯೂಮಿನಿಯಂ ಸಲ್ಫೇಟ್ನ ನಾವು ಯೂಸ್ ಮಾಡ್ಬೋದು, ರೈಟ್? ಸೊ ಈಗ ಏನಾಗುತ್ತೆ, ಆಲಮ್ ರಿಯಾಕ್ಟ್ ವಿತ್ ಅಲ್ಕನಿಟಿ ಪ್ರೆಸೆಂಟ್ ಇನ್ ದ ವಾಟರ್, ರೈಟ್? ಅದರಿಂದ ಏನಾಗುತ್ತೆ ಅಂತಂದ್ರೆ ಸ್ಟಿಕ್ಕಿ ಏನಂತಂದ್ರೆ ಒಂದು ಫ್ಲಾಕ್ ಕ್ರಿಯೇಟ್ ಆಗುತ್ತೆ, ರೈಟ್? ಫ್ಲಾಕ್ ಕ್ರಿಯೇಟ್ ಆಗುತ್ತೆ. ಫ್ಲಾಕ್ ಇಸ್ ನಥಿಂಗ್ ಬಟ್ ಒಂದು ಪೇಸ್ಟ್ ತರ, ಉಂಡೆ ತರ ಆಗ್ಬಿಡುತ್ತೆ, ರೈಟ್? ಅದಾದ್ಮೇಲೆ ಏನಂತ, ಅದು ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಅದನ್ನ ಅಟ್ರಾಕ್ಟ್ ಮಾಡುತ್ತೆ. ಅದನ್ನ ನಾವು ನೆಕ್ಸ್ಟ್ ಏನಂತಂದ್ರೆ ಅದ್ರ ಸೈಜ್ ಅಲ್ಲಿ ಗ್ರೋ ಆಗುತ್ತೆ. ಗ್ರೋ ಆದ ತಕ್ಷಣ ಅದನ್ನ ನಾವು ರಿಮೂವ್ ಮಾಡ್ಬೋದು, ಸರಿನಾ? ಸೊ ಇದನ್ನ 6.5 to 8.5 ಅಂತ ಇದ್ದಾಗ pH ಯೂಸ್ ಮಾಡ್ಬೋದು. pH 6.5 to 8.5 ಇದ್ದಾಗ ನಾವು ಇದನ್ನ ಮಾಡ್ಬೋದು. ನಾರ್ಮಲ್ ಡೋಸೇಜ್ ಏನಿರುತ್ತೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ, 10 to 30 mg/L is what dosage. So this is pH. Okay, ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್, ದ ಓಝೋನೇಷನ್ ಇನ್ ಡ್ರಿಂಕಿಂಗ್ ವಾಟರ್ ಹೆಲ್ಪ್ಸ್ ಟು ರಿಮೂವ್. ಓಝೋನ್ ಎದಕ್ಕೆ ಯೂಸ್ ಮಾಡ್ತಾರೆ, ಓಝೋನೇಷನ್, ಸರಿ? ಸೊ ಇದನ್ನ ಮೈಕ್ರೋ ಆರ್ಗನಿಸಮ್ಸ್ ನ ರಿಮೂವ್ ಮಾಡೋಕ್ಕೆ ಮಾಡ್ತಾರೆ, ಓಝೋನೇಷನ್, ರೈಟ್?
ಸೊ ಮೈಕ್ರೋ ಆರ್ಗಾನಿಸಮ್ಸ್ನ ರಿಮೂವ್ ಮಾಡೋಕ್ಕೆ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್, ಹಾರ್ಡ್ನೆಸ್ ಆಫ್ ವಾಟರ್ ಇಸ್ ಕಾಸ್ಡ್ ಬೈ ದ ಪ್ರೆಸೆನ್ಸ್ ಆಫ್ ಫಾಲೋವಿಂಗ್ ಇನ್ ವಾಟರ್. ಹಾರ್ಡ್ನೆಸ್ನ ಏನಂತಂದರೆ ಇದ್ರೆ ಏನಿರುತ್ತೆ, ಹಾರ್ಡ್ನೆಸ್ ಆಫ್ ವಾಟರ್ ಇಸ್ ಕಾಸ್ಡ್ ಬೈ ಪ್ರೆಸೆನ್ಸ್ ಆಫ್ ವಿಚ್ ಆಫ್ ದಿ ಫಾಲೋವಿಂಗ್. ತುಂಬ ಸಿಂಪಲ್ ಇದೆ, ರೈಟ್. ಕಾರ್ಬೋನೇಟ್ ಏನಂತೀವಿ ನಾವು, ಕಾರ್ಬೋನೇಟ್ ಆಫ್ ಕ್ಯಾಲ್ಸಿಯಂ ಆ್ಯಂಡ್ ಮ್ಯಾಗ್ನೀಷಿಯಮ್ ಆ್ಯಂಡ್ ಬಯೋಕಾರ್ಬೋನೇಟ್ ಆಫ್ ಕ್ಯಾಲ್ಸಿಯಂ ಆ್ಯಂಡ್ ಮ್ಯಾಗ್ನೀಷಿಯಮ್ ಅಂತ ಅಂತೀವಿ. ಸೊ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಮ್ ಮ್ಯಾಕ್ಸಿಮಮ್ ಆಗಿದ್ದರೆ ಅದನ್ನು ನಾವು ಹಾರ್ಡ್ನೆಸ್ ಆಫ್ ವಾಟರ್ ಇದೆ ಅಂತ ಹೇಳ್ಬೋದು. ಗೊತ್ತಾಯ್ತಾ? ಹಾರ್ಡ್ನೆಸ್ ಬಗ್ಗೆ ಆಲ್ರೆಡಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಮತ್ತೆ ಹೇಳೋದು ಬೇಡ. ಡನ್. ನೆಕ್ಸ್ಟ್ ಕ್ವಶನ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಸೀಕ್ವೆನ್ಸ್ ಈಸ್ ದ ಮೋಸ್ಟ್ ಸೂಟೇಬಲ್ ಫಾರ್ ಟ್ರೀಟಿಂಗ್ ರಾ ವಾಟರ್? ಓಕೆ, ಒಂದು ನಿಮಿಷ. ಎಸ್. ಸೊ ರಾ ವಾಟರ್ನ ಒಂದು ಸೀಕ್ವೆನ್ಸ್ ಅಲ್ಲಿ ಹಾಕಿದಾಗ ಏನೇನಾಗುತ್ತೆ ನೋಡಿ. ನಾನು ಏನು ಮಾಡ್ತೀನಿ, ಇಲ್ಲಿ ಸೀಕ್ವೆನ್ಸ್ ಬರಿತೀನಿ. ಆಕ್ಚುಯಲ್ ಸೀಕ್ವೆನ್ಸ್ ಏನಿದೆ, ಸೀಕ್ವೆನ್ಸಸ್ ಆಫ್ ಯಾವ್ದು ಹೇಳಿ, ವಾಟರ್ ಟ್ರೀಟ್ಮೆಂಟು, ವಾಟರ್ ಟ್ರೀಟ್ಮೆಂಟ್ ಸೀಕ್ವೆನ್ಸ್, ವಾಟರ್ ಟ್ರೀಟ್ಮೆಂಟ್ ಸೀಕ್ವೆನ್ಸು. ಫಸ್ಟ್ ಯಾವತ್ತೂ ಸ್ಕ್ರೀನಿಂಗ್ ಬರುತ್ತೆ. ಓಕೆ, ಅದಾದಮೇಲೆ ಏರಿಯೇಷನ್ ಬರುತ್ತೆ, ನೆಕ್ಸ್ಟ್ ಫ್ಲೋಕ್ಯುಲೇಷನ್ ಬರುತ್ತೆ, ಫ್ಲೋಕ್ಯುಲೇಷನ್. ಅದಾದಮೇಲೆ ಯಾವ್ದು ಬರುತ್ತೆ, ಫೋರ್ತು ಸೆಡಿಮೆಂಟೇಷನ್ ಬರುತ್ತೆ, ಸೆಡಿಮೆಂಟೇಷನ್, ಸೆಡಿಮೆಂಟೇಷನ್. ಫಿಫ್ತ್ ಒನ್ ಫಿಲ್ಟ್ರೇಷನ್, ಫಿಲ್ಟ್ರೇಷನ್. ಓಕೆ, ಸಿಕ್ಸ್ತ್ ಒನ್ disinfection, ಸಿಕ್ಸ್ತ್ ಒನ್ is disinfection. ಆಮೇಲೆ ನೆಕ್ಸ್ಟು ರೈಟ್ ಸಾಫ್ಟನಿಂಗ್ ಪ್ರೋಸೆಸ್ ಬರುತ್ತೆ, ಸಾಫ್ಟನಿಂಗ್ ಆಫ್ ವಾಟರ್ ಅಂತಲೂ ಅನ್ಬೋದು ನಾವು. ಅದಾದಮೇಲೆ ನೆಕ್ಸ್ಟು ಡಿಫೆರೈಜೇಷನ್, ಡಿಫೆರೈಜೇಷನ್ ಬರುತ್ತೆ. ಅದಾದಮೇಲೆ ಡಿಫ್ಲೋರಿಡೇಷನ್ ಬರುತ್ತೆ. ನೈನ್ತ್ ಒನ್ ಡಿಫ್ಲೋರಿಡೇಷನ್, ಗೊತ್ತಾಯ್ತಾ? ಡಿಫ್ಲೋರಿಡೇಷನ್. ಈ 9 ಸೀಕ್ವೆನ್ಸ್ ಇದೆ. ಬಟ್ ಯಾವುದೇ ಒಂದು ಟ್ರೀಟ್ಮೆಂಟ್ ಪ್ರೋಸೆಸ್ನ ನಾವು ಟ್ರೈ ಮಾಡ್ಬೇಕಂದ್ರೆ ರಾ ಮಟೀರಿಯಲ್ ಯಾವುದಿದೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಅಕಾರ್ಡಿಂಗ್ ಟು ರಾ ವಾಟರ್ ಇದು ಚೇಂಜ್ ಆಗುತ್ತೆ. ಈಗ ನಮ್ಮ ಕೊಟ್ಟಿರೋ ಕ್ವಶನ್ ಪ್ರಕಾರ ಸ್ಕ್ರೀನಿಂಗ್ ಅಂದರೆ ಯಾವತ್ತೂ ದೊಡ್ಡ ದೊಡ್ಡ ಸೈಜ್ನ ಫಸ್ಟ್ ನಾವು ರಿಮೂವ್ ಮಾಡ್ತೀವಿ. ಟ್ರೀಟ್ಮೆಂಟ್ ನಮ್ಮ ಡ್ರಿಂಕಿಂಗ್ ವಾಟರ್ಲಿ ಜಾಸ್ತಿ ದೊಡ್ಡದಿರಲ್ಲ, ಬಟ್ ಸ್ಕ್ರೀನಿಂಗ್ ಫಸ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಏನು ಮಾಡಬೇಕಾಗುತ್ತೆ ನಾವು, ಅದಾದಮೇಲೆ ನಾವು ಸೆಡಿಮೆಂಟೇಷನ್ ಮಾಡಬೇಕಾಗುತ್ತೆ. ಯಾವುದೇ ಒಂದು ಪಾರ್ಟಿಕಲ್, ಸಸ್ಪೆಂಡೆಡ್ ಸಾಲಿಡ್ಸ್, ಕೊಲೈಡಲ್ ಸಾಲಿಡ್ಸ್ ಇದ್ದರೆ ಅದು ಸೆಟ್ಲ್ ಆಗಕ್ಕೆ ಬಿಡ್ತೀವಿ, ಸೆಡಿಮೆಂಟೇಷನ್ ಮಾಡ್ತೀವಿ. ಅದಾದಮೇಲೆ ಫಿಲ್ಟರ್ ಮಾಡ್ತೀವಿ, ರೈಟ್. ಸೊ ವಾಟರ್ನ ಒಂದು ಸ್ಯಾಂಡ್ ಬೆಡ್ ಥ್ರೂನ ಪಾಸ್ ಮಾಡ್ತೀವಿ. ಯಾವುದೇ ಒಂದು ಪಾರ್ಟಿಕಲ್ಸ್ ಇದ್ದರೆ, ರೈಟ್, ಆರ್ಗಾನಿಕ್, ಇನ್ಆರ್ಗಾನಿಕ್ ಅಥವಾ ಯಾವುದೇ ಒಂದು ತುಂಬ ಸಣ್ಣದೇನು ಮೈಕ್ರೋಆರ್ಗನಿಮ್ಸ್ ಇರುತ್ತೆ ಅದನ್ನು ಏನಂತಂದರೆ ಫಿಲ್ಟ್ರೇಷನಲ್ಲಿ ರಿಮೂವ್ ಮಾಡ್ತಾರೆ. ಡಿಸ್ಇನ್ಫೆಕ್ಷನ್ ಮಾಡ್ತೀವಿ. ಅದಾದಮೇಲೆ ಡಿಸ್ಇನ್ಫೆಕ್ಷನ್ ಏನಾಗುತ್ತೆ, ಸೊ ಡಿಸ್ಇನ್ಫೆಕ್ಷನಲ್ಲಿ ಬ್ಯಾಕ್ಟೀರಿಯಾಸ್ ರಿಮೂವ್ ಮಾಡ್ತೀವಿ. ಈ 4 ಇಂಪಾರ್ಟೆಂಟ್ ಸ್ಟೆಪ್ನ ನಾವು ಟ್ರೀಟ್ಮೆಂಟ್ ಆಫ್ ವಾಟರ್ಗೆ ಫಾಲೋ ಮಾಡ್ತೀವಿ, ಡ್ರಿಂಕಿಂಗ್ ವಾಟರ್ಗೆ, ರೈಟ್. ಯಾಕೆಂದರೆ ಇವು 4 ಸ್ಟೆಪ್ ಇಂಪಾರ್ಟೆಂಟ್ ಇದೆ. ಬೇರೆ ಎಲ್ಲ ಪ್ರೋಸೆಸ್ಸು ಡಿಪೆಂಡ್ಸ್ ಆನ್ ದ ವಾಟರ್ ಕಂಡೀಷನ್ ಮೇಲೆ ಡಿಪೆಂಡ್ ಇರುತ್ತೆ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋವಿಂಗ್ ಪ್ರೋಸೆಸ್ ಇನ್ಕ್ಲೂಡ್ ಕ್ಲೋರಿನೇಷನ್ ಆಫ್ ವಾಟರ್ ಅಬೋವ್ ದ ಬ್ರೇಕ್ ಪಾಯಿಂಟ್? ಅಬೋವ್ ದ ಬ್ರೇಕ್ ಪಾಯಿಂಟ್ ಯಾವುದಿರುತ್ತೆ ಅಂತ ಕೇಳ್ತಾ ಇರೋದು, ರೈಟ್. ಸೊ ಅಬೋವ್ ದ ಒಂದು ನಿಮಿಷ, ವಿಚ್ ಆಫ್ ದಿ ಫಾಲೋವಿಂಗ್ ಪ್ರೋಸೆಸ್ ಇನ್ಕ್ಲೂಡ್ ಕ್ಲೋರಿನೇಷನ್ ಆಫ್ ವಾಟರ್ ಅಬೋವ್ ದ ಬ್ರೇಕ್ ಪಾಯಿಂಟ್? ಸೊ ಅದನ್ನು ನಾವು ಸೂಪರ್ ಕ್ಲೋರಿನೇಷನ್ ಅಂತ ಅನ್ಬೋದು. ಸೂಪರ್ ಕ್ಲೋರಿನೇಷನ್ ಅಂದರೆ ಏನು, ಈ ಜಸ್ಟ್ ಸೊ ಕ್ಲೋರಿನ್ ಅವಾಗ ಎಕ್ಸೆಸ್ ಆಗುತ್ತೆ 5 to ನೋಡಿ ಸೂಪರ್ ಕ್ಲೋರಿನೇಷನ್. ಓಕೆ, ಸೂಪರ್ ಕ್ಲೋರಿನೇಷನ್ ಅಂತಂದರೆ 5 to 15 ಮಿಲಿಗ್ರಾಮ್ ಪರ್ ಲೀಟರ್ ಡೋಸೇಜ್ಗಿಂತ ಜಾಸ್ತಿ ಆಯ್ತಂದರೆ, ಗ್ರೇಟರ್ ಆಯ್ತಂತಂದರೆ, ರೈಟ್, ಅದನ್ನು ಎಪಿಡೆಮಿಕ್ಸ್ ಅಂತೀವಿ, ರೈಟ್. ಅದೇನಾಗುತ್ತೆ 1 to 2 ಮಿಲಿಗ್ರಾಮ್ ಪರ್ ಲೀಟರ್ ಬ್ರೇಕ್ ಪಾಯಿಂಟ್ನ ನಾವೇನಂತಾರೆ ಯೂಸ್ ಮಾಡ್ತಾರೆ. ಅಂಥ ಕಡೆ ಸೂಪರ್ ಕ್ಲೋರಿನೇಷನ್ನ ನಾವು ಯೂಸ್ ಮಾಡ್ತೀವಿ. ಪ್ಲೇನ್ ಕ್ಲೋರಿನೇಷನ್ ಅಂತ ಒಂದಿದೆ, ಪ್ಲೇನ್ ಅಂತ ಇದೆ. ಪ್ಲೇನ್ ಅಂತಂದರೆ ಏನು, ಪ್ಲೇನ್ ಕ್ಲೋರಿನೇಷನ್ ಅಂತಂದರೆ ಓನ್ಲಿ ಕ್ಲೋರಿನೇಷನ್, ಓನ್ಲಿ ಕ್ಲೋರಿನೇಷನ್, ಓನ್ಲಿ ಕ್ಲೋರಿನೇಷನ್, ನೋ ಎನಿ ಅದರ್ ಮೆಥಡ್ಸ್, ಆಯಿತಾ. ಬ್ಯಾಕ್ಟೀರಿಯಾ ಇದೆಲ್ಲ ರಿಮೂವ್ ಮಾಡುತ್ತೆ, ಬಟ್ ಓನ್ಲಿ ಇದೆ. ಸೊ ಇದಕ್ಕೆ ಏನಿರುತ್ತೆ ಅಂತಂದರೆ ಟರ್ಬಿಡಿಟಿ ಇದ್ರದ್ದು, ಟರ್ಬಿಡಿಟಿ ಇದ್ರದ್ದು ಎಷ್ಟಿರುತ್ತೆ ಅಂತಂದರೆ
20 to 30 ಮಿಲಿಗ್ರಾಮ್ ಪರ್ ಲೀಟರ್ ಇರುತ್ತೆ. ಇದು ಇದ್ದಾಗ ಇದು ಪ್ಲೇನ್ ಯೂಸ್ ಮಾಡ್ಬೋದು. ಡೋಸ್ ಎಷ್ಟಿರುತ್ತೆ? ಡೋಸ್ ಎಷ್ಟು ಕೊಡಬೇಕು ಅಂತಂದರೆ 0.5 ಮಿಲಿಗ್ರಾಮ್ ಪರ್ ಲೀಟರ್ ಇದು ಕೊಡಬೇಕಾಗುತ್ತೆ ಪ್ಲೇನಲ್ಲಿ. ಪ್ರೀ ಕ್ಲೋರಿನೇಷನ್ ಅಂತಂದರೆ ಎಲ್ಲ ಹೇಳ್ಬಿಟ್ರೆ ಬೆಟರ್ ಅಂತ ನಾನು ಅದಕ್ಕೆ ಎಲ್ಲ ಹೇಳೋದು. ಪಾಯಿಂಟ್ಸ್ ನೀವು ನೆನ್ಪಿಡ್ಬೋದಲ್ಲ. ಸೊ ಇದರಲ್ಲಿ ಬಿಫೋರ್ ಫಿಲ್ಟ್ರೇಷನ್ ಆ್ಯಡ್ ಮಾಡ್ತೀವಿ, ರೈಟ್? ಕ್ಲೋರಿನ್ ಆ್ಯಡೆಡ್ ಬಿಫೋರ್ ಫಿಲ್ಟ್ರೇಷನ್, ಫಿಲ್ಟ್ರೇಷನ್ಗಿಂತ ಮುಂಚೆನೇ ಇದೇನಂತಂದರೆ ಆ್ಯಡ್ ಮಾಡ್ತಾರೆ. ಓಕೆ, ಸೊ ಸೆಡಿಮೆಂಟೇಷನ್ ಕೋಆಗುಲೇಷನ್ ಮಾಡೋಕ್ಕಿಂತ ಮುಂಚೆ ಇದು ಮಾಡ್ತೀವಿ. ಕಾನ್ಸಂಟ್ರೇಷನ್ ಆಫ್ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಆಯಿತಾ ಮತ್ತು ಆರ್ಗಾನಿಕ್ ಮ್ಯಾಟರ್ ಜಾಸ್ತಿ ಇತ್ತಂದರೆ ಇದು ಪ್ರೀ ಕ್ಲೋರಿನೇಷನ್ ಮಾಡ್ತೀವಿ. ಡನ್ ವೆನ್ ರೈಟ್ ಆರ್ಗಾನಿಕ್ ಮ್ಯಾಟರ್ ಜಾಸ್ತಿ ಇತ್ತಂದರೆ ಆರ್ಗಾನಿಕ್ ಮ್ಯಾಟರು ಮತ್ತು ಯಾವುದು ಹೇಳಿ ಇನ್ನೊಂದು ಬ್ಯಾಕ್ಟೀರಿಯಾ ಮತ್ತು ಆರ್ಗನಿಸಮ್ಸ್, ಅದಂತೂ ಗೊತ್ತೇ ಇದೆ. ಸೊ ಇದು ಜಾಸ್ತಿ ಇತ್ತಂದರೆ ಈ ಮೆಥಡ್ನ ಯೂಸ್ ಮಾಡ್ತೀವಿ ಪ್ರೀ ಕ್ಲೋರಿನೇಷನ್. ಇನ್ನೊಂದು ಬರುತ್ತೆ, ಇನ್ನೊಂದು ಇಲ್ಲಿ ನಾನು ಮಾಡ್ತೀನಿ, ಡಿಕ್ಲೋರಿನೇಷನ್. ಸೊ ಡಿಕ್ಲೋರಿನೇಷನ್ ಅಂತಂದರೆ ಇಲ್ಲಿದೆ ನೋಡಿ, ಸೆಕೆಂಡ್. ಸೊ ಡಿಕ್ಲೋರಿನೇಷನ್ ಅಂತಂದರೆ ಎಕ್ಸೆಸ್ ಕ್ಲೋರಿನ್ ಆಯಿತಾ ವಾಟರಿಂದ ರಿಮೂವ್ ಮಾಡ್ಬೋದು ಬಿಫೋರ್ ಸಪ್ಲೈ ಟು ದ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ರೈಟ್? ಎಕ್ಸೆಸ್ ಕ್ಲೋರಿನ್ will be removed before distribution system or distribution of water. ಗೊತ್ತಾಯ್ತಾ? ಸೊ ತುಂಬ ಇಂಪಾರ್ಟೆಂಟ್ ಇತ್ತು 4 ಪಾಯಿಂಟು. ಸೊ ಡಿಕ್ಲೋರಿನೇಷನ್ ಯಾವಾಗ ಅಂತಂದರೆ 0.2 ಮಿಲಿಗ್ರಾಮ್ ಪರ್ ಲೀಟರ್ ಡೋಸೇಜ್ಗಿಂತ ಜಾಸ್ತಿ ಆಗಿದೆ, ರೈಟ್? ಇದನ್ನು ಯೂಸ್ ಮಾಡ್ತೀವಿ. ಎಕ್ಸೆಸ್ ಕ್ಲೋರಿನೇಷನು ಏನಿದೆ? ಎಕ್ಸೆಸ್ ಕ್ಲೋರಿನೇಷನ್ ಅಂದರೆ ಫಿಸಿಕಲ್ ಸಿಗ್ನಿಫಿಕೆನ್ಸ್ ಏನಾದರೂ ಇತ್ತಂದರೆ 5 to 15 ಮಿಲಿಗ್ರಾಮ್ ಪರ್ ಲೀಟರ್ ಜಾಸ್ತಿ ಆಯ್ತಂದರೆ ಅದನ್ನು ನಾವು ಮಾಡ್ಬೋದು. ಓಕೆ, ಡನ್. ಗೊತ್ತಾಯ್ತಾ? ನೆಕ್ಸ್ಟ್ ಕ್ವೆಶನ್. ವಾಟ್ ಈಸ್ ದ ಸರ್ಫೇಸ್ ಏರಿಯಾ ಮೀಟರ್ ಸ್ಕ್ವೇರ್ ಆಫ್ ಎ ಸೆಟ್ಲಿಂಗ್ ಟ್ಯಾಂಕ್ ಯೂಸ್ ಫಾರ್ ಡಿಸೈನ್ ಡಿಸ್ಚಾರ್ಜ್ ಆಫ್ 1.5 ಮೀಟರ್ ಕ್ಯೂಬ್ ಪರ್ ಸೆಕೆಂಡ್, ಡೆಪ್ತ್ ಓವರ್ಫ್ಲೋ ರೇಟ್ ಆಫ್ ದ ಟ್ಯಾಂಕ್ ಆಸ್ 40 ಮೀಟರ್ ಕ್ಯೂಬ್ ಪರ್ ಮೀಟರ್ ಸ್ಕ್ವೇರ್ ಪರ್ ಡೇ. ಸೊ ಇದು ಸಿಂಪಲ್ ಆಗಿದೆ. ಸೊ ಸೊಲ್ಯೂಷನ್ ನೋಡಿ, ಇದ್ರದ್ದು ಏನು ಫೈಂಡ್ ಔಟ್ ಮಾಡೋದಿದೆ ನಮಗೆ? ಸರ್ಫೇಸ್ ಏರಿಯಾ ಆಫ್ ದಿ ಟ್ಯಾಂಕ್ ಫೈಂಡ್ ಔಟ್ ಮಾಡೋದಿದೆ. ಸಿಂಪಲ್ ಆಗಿದೆ. ಡಿಸ್ಚಾರ್ಜ್ ಏನು ಕೊಟ್ಟಿದ್ದಾರೆ? ಸೊ ಡಿಸ್ಚಾರ್ಜ್ನ ಇಲ್ಲಿ ಬರೆಯೋಣ ನಾವು. Q equals to 1.5 meter cube per second. Done. Overflow rate. So overflow rate ಏನಿದೆ? 40 meter cube per meter square per day ಇದೆ. ಓಕೆ, ಸೊ ಈಗ ಓವರ್ಫ್ಲೋ ರೇಟ್ ಏನಿದೆ? ಓವರ್ಫ್ಲೋ ರೇಟ್ ಫಾರ್ಮುಲಾ ಈಕ್ವಲ್ಸ್ ಟು discharge divided by surface area of the tank. ಗೊತ್ತಾಯ್ತಾ? ಸೊ ಇದು ಫಾರ್ಮುಲಾ ಇದೆ ಈಗ. ಸೊ ಈಗ ನಮಗೆ ಬೇಕಾಗಿರೋದೇನು? ಸರ್ಫೇಸ್ ಏರಿಯಾ ಆಫ್ ಟ್ಯಾಂಕ್. ಇಲ್ಲೇ ಡೈರೆಕ್ಟಾಗಿ ಬರಿತಾ ಇದ್ದೀನಿ. 1.5 ಮೀಟರ್ ಕ್ಯೂಬ್ ಪರ್ ಸೆಕೆಂಡ್, ರೈಟ್? ಸೊ ಡಿವೈಡೆಡ್ ಬೈ 40 ಆಯಿತಾ ಮೀಟರ್ ಸ್ಕ್ವೇರ್ ಪರ್ ಮೀಟರ್ ಕ್ಯೂಬ್ ಪರ್ ಡೇ ಅಂತ ಇದೆ. ಸೊ ಇದನ್ನು ನಾವು ಮಾಡಿದಾಗ ಇದನ್ನು ಕನ್ವರ್ಟ್ ಮಾಡ್ಕೋಬೇಕು. 1.5 ಡಿವೈಡೆಡ್ ಬೈ 40 ಇಂಟು 24 ಅವರ್ಸ್ಗೆ ಇಂಟು 60ಗೆ ಕನ್ವರ್ಟ್ ಮಾಡಿಕೊಂಡಾಗ ಇದು ಮೀಟರ್ ಸ್ಕ್ವೇರ್ ಉಳಿಯುತ್ತೆ, ರೈಟ್? ಸೊ ಮೀಟರ್ ಕ್ಯೂಬ್ ಗೆಟ್ ಕ್ಯಾನ್ಸಲ್. ಓಕೆ, ಇದು ಸೆಕೆಂಡ್ಸ್, ಇದನ್ನು ಮಿನಿಟ್ಸಲ್ಲೇ ನಾನು ಕನ್ವರ್ಟ್ ಮಾಡಿಕೊಂಡೆ. ಓಕೆ, ನಾವು ಸೊ ಇದು ಎಷ್ಟಾಗುತ್ತೆ ಅಂತಂದರೆ 3240 ಮೀಟರ್ ಸ್ಕ್ವೇರ್, ರೈಟ್? 3240.44 meter square is the area of the what? Surface area of the tank. Done. Next question. Which one of the following is the most important parameter for the removal of discrete particle in design of continuous flow rectangular sedimentation tank? ಸೊ ಅದಕ್ಕೆ ಏನಿರುತ್ತೆ? ಜಸ್ಟ್ ಇವಾಗ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸರ್ಫೇಸ್ ಓವರ್ಫ್ಲೋ ರೇಟು ಇರುತ್ತೆ. ಓಕೆ, ಸೊ ಇಲ್ಲಿಗೆ ಇವತ್ತಿನ ಈ ಒಂದು ಟ್ರೀಟ್ಮೆಂಟ್ ಆಫ್ ವಾಟರ್ ಅದು ಕ್ಲಾಸು ಇದು ಮುಗಿದಿದೆ.
ಚೆನ್ನಾಗಿ ಅನಿಸ್ತಾರೆ ದಯವಿಟ್ಟು ಎಲ್ಲರೂ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.